ಹಲೋ ಫ್ರೆಂಡ್ಸ್, ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಜೀವನವು ಏಕೆ ಬದಲಾಗುವುದಿಲ್ಲ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ನಾವು ಪ್ರತಿದಿನವೂ ಬದಲಾಗಲು ಪ್ರಯತ್ನಿಸುತ್ತಿದ್ದರೂ ಕೂಡ ನಾವು ಹೇಳ್ತೇವೆ, ನಾಳೆಯಿಂದ ಜಿಮ್ಗೆ ಹೋಗುತ್ತೇನೆ, ನಾಳೆಯಿಂದ ಬೇಗ ಏಳುತ್ತೇನೆ, ನಾಳೆಯಿಂದ ಓದಲು ಅಥವಾ ಅಧ್ಯಯನ ಮಾಡಲು ಪ್ರಾರಂಭಿಸುತ್ತೇನೆ. ಆದರೆ ಆ ನಾಳೆ ಎಂದಿಗೂ ಬರುವುದಿಲ್ಲ, ಮತ್ತು ಬಂದರೂ ಕೂಡ ಅದು ಯಾವುದೇ ಬದಲಾವಣೆಯಿಲ್ಲದೆ ಪ್ರತಿದಿನದಂತೆ ಕಳೆದು ಹೋಗುತ್ತದೆ. ಆದರೆ ಒಂದು ವೇಳೆ ನಾನು ನಿಮಗೆ ಹೀಗೆ ಹೇಳಿದರೆ ಹೇಗೆ? ಬದಲಾವಣೆಯು ಎಂದಿಗೂ ಒಂದು ದೊಡ್ಡ ಜಿಗಿತದಿಂದ ಬರುವುದಿಲ್ಲ. ಅದು ಬರುವುದು ಸಣ್ಣ ಸಣ್ಣ, ಬಹುತೇಕ ಕಣ್ಣಿಗೆ ಕಾಣದಂತಹ ಹೆಜ್ಜೆಗಳಿಂದ. ಹೌದು, ನಾವು ನಿರ್ಲಕ್ಷಿಸುವಷ್ಟು ಸಾಮಾನ್ಯವೆಂದು ಕಾಣುವ ಆ ಅಭ್ಯಾಸಗಳೇ ನಮ್ಮ ಜೀವನದ ದಿಕ್ಕನ್ನು ನಿಜವಾಗಿ ನಿರ್ಧರಿಸುತ್ತವೆ. ಒಮ್ಮೆ ಯೋಚಿಸಿ, ಒಂದು ವಿಮಾನವು ತನ್ನ ದಿಕ್ಕನ್ನು ಕೇವಲ 1 ಡಿಗ್ರಿ ಬದಲಾಯಿಸಿದರೆ ಅದು ಕೆಲವು 100 ಕಿಲೋಮೀಟರ್ಗಳ ನಂತರ ಬೇರೆ ದೇಶವನ್ನು ತಲುಪಬಹುದು. ಅದೇ ರೀತಿ ನಮ್ಮ ಪ್ರತಿದಿನದ ಸಣ್ಣ ನಿರ್ಧಾರಗಳು, ಆ ಸಣ್ಣ ಆಯ್ಕೆಗಳು ನಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ದೊಡ್ಡ ಯಶಸ್ಸಿಗಾಗಿ ದೊಡ್ಡ ಬದಲಾವಣೆಗಳು ಬೇಕು ಎಂದು ನಾವು ಭಾವಿಸುತ್ತೇವೆ. ಆದರೆ ಸತ್ಯವೇನೆಂದರೆ, ದೊಡ್ಡ ವಿಷಯಗಳು ಯಾವಾಗಲೂ ಸಣ್ಣ ವಿಷಯಗಳಿಂದಲೇ ಪ್ರಾರಂಭವಾಗುತ್ತವೆ. ಈಗ ನಿಮ್ಮ ಜೀವನದತ್ತ ಒಮ್ಮೆ ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ನೀವು ಏನು ಮಾಡುತ್ತೀರಿ? ಫೋನ್ ತೆಗೆದುಕೊಳ್ಳುತ್ತೀರಿ. ದಿನವಿಡೀ ನಿಮ್ಮನ್ನು ನೀವು ಪ್ರೇರೇಪಿಸಲು ಪದೇ ಪದೇ ಪ್ರಯತ್ನಿಸುತ್ತೀರಿ. ಆದರೆ ಮತ್ತೆ ಅದೇ ಹಳೆಯ ಅಭ್ಯಾಸಗಳು ಮರಳುತ್ತವೆ. ನಿಮ್ಮ ಪರಿಸ್ಥಿತಿ ಹೀಗಿದ್ದರೆ ಈ ಕಥೆ ನಿಮಗಾಗಿ. ಇದು ಅಟಾಮಿಕ್ ಹ್ಯಾಬಿಟ್ಸ್ ಬುಕ್ ಕಥೆ. ಇಲ್ಲಿ ಪ್ರತಿ ಸಣ್ಣ ಬದಲಾವಣೆ, ಪ್ರತಿ ಸಣ್ಣ ಅಭ್ಯಾಸವು ಒಂದು ಪರಮಾಣು ಮಟ್ಟದ ಶಕ್ತಿಯನ್ನು ಹೊಂದಿರುತ್ತದೆ. ಅದುವೇ ಒಂದು ದುರ್ಬಲ ವ್ಯಕ್ತಿಯನ್ನು ಬಲಶಾಲಿಯಾಗಿಸುತ್ತದೆ, ಒಬ್ಬ ವಿಫಲ ವ್ಯಕ್ತಿಯನ್ನು ವಿಜೇತರನ್ನಾಗಿ ಮಾಡುತ್ತದೆ, ಮತ್ತು ಒಂದು ಸಾಮಾನ್ಯ ಜೀವನವನ್ನು ಅಸಾಮಾನ್ಯವನ್ನಾಗಿ ಪರಿವರ್ತಿಸುತ್ತದೆ. ದೊಡ್ಡ ಫಲಿತಾಂಶದ ನಿರೀಕ್ಷೆ ನಮ್ಮ ದೊಡ್ಡ ಸಮಸ್ಯೆ. ಆದರೆ ಇದು ಸುಲಭವಲ್ಲ, ಏಕೆಂದರೆ ನಾವು ಬದಲಾವಣೆಯನ್ನು ಬಯಸುವುದಿಲ್ಲ ಎಂಬುದು ಸಮಸ್ಯೆಯಲ್ಲ. ನಾವು ಬದಲಾವಣೆಯನ್ನು ತಪ್ಪು ಸ್ಥಳದಲ್ಲಿ ಹುಡುಕುತ್ತಿದ್ದೇವೆ ಎಂಬುದು ಸಮಸ್ಯೆ. ನಾವು ತಕ್ಷಣವೇ ದೊಡ್ಡ ಫಲಿತಾಂಶ ಬೇಕು. ನಾನು 1 ವಾರದಲ್ಲಿ ಫಿಟ್ ಆಗಿ ಕಾಣಬೇಕು, ನಾನು 1 ತಿಂಗಳಲ್ಲಿ ಶ್ರೀಮಂತನಾಗಬೇಕು, ನಾನು ಇಂದಿನಿಂದ ಪರಿಪೂರ್ಣನಾಗಬೇಕು, ಪರ್ಫೆಕ್ಟ್ ಆಗಬೇಕು. ಮತ್ತು ಹೀಗಾಗದಿದ್ದರೆ ನಾವು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳುತ್ತೇವೆ, ನಮ್ಮ ಪ್ರಯತ್ನವನ್ನು ಕೈಬಿಡುತ್ತೇವೆ. ಆದರೆ ನಿಜವಾದ ಮ್ಯಾಜಿಕ್ ಇರುವುದು ಸ್ಥಿರತೆಯಲ್ಲಿ, ಕನ್ಸಿಸ್ಟೆನ್ಸಿ. ಪ್ರತಿದಿನದ ಒಂದು ಸಣ್ಣ ಹೆಜ್ಜೆ ನಾಳೆ ಅದು ದೊಡ್ಡದಾಗಿ ಬೆಳೆಯುತ್ತದೆ. ಪ್ರತಿದಿನ ಪುಸ್ತಕದ ಕೇವಲ 2 ಪುಟಗಳನ್ನು ಓದುವುದು, ಕೇವಲ 10 ನಿಮಿಷಗಳ ಕಾಲ ಧ್ಯಾನ ಮಾಡುವುದು, ಅಥವಾ ಕೇವಲ 5 ಪುಷಪ್ಗಳನ್ನು ಮಾಡುವುದು. ಈ ಸಣ್ಣ ಹೆಜ್ಜೆಗಳು ಒಂದು ದಿನ ನಿಮ್ಮೊಳಗೆ ನೀವು ಸದಾಕಾಲ ಆಗಲು ಬಯಸಿದ ವ್ಯಕ್ತಿಯನ್ನು ಜಾಗೃತಗೊಳಿಸುತ್ತವೆ. ನೆನಪಿಡಿ, ಅಭ್ಯಾಸಗಳು ಎಂದಿಗೂ ಸುಳ್ಳು ಹೇಳುವುದಿಲ್ಲ. ನೀವು ಯಾರು ಮತ್ತು ನೀವು ಏನಾಗುತ್ತೀರಿ ಎಂಬುದನ್ನು ಅವು ಹೇಳುತ್ತವೆ. ನಿಮ್ಮ ಅಭ್ಯಾಸಗಳು ದುರ್ಬಲವಾಗಿದ್ದರೆ ನಿಮ್ಮ ಭವಿಷ್ಯವೂ ದುರ್ಬಲವಾಗಿರುತ್ತದೆ. ಆದರೆ ನಿಮ್ಮ ಅಭ್ಯಾಸಗಳು ಬಲವಾಗಿದ್ದರೆ ಯಾವುದೇ ಶಕ್ತಿ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಸಮಸ್ಯೆ ಇರುವುದು ನಿಮ್ಮ ಇಚ್ಛಾಶಕ್ತಿಯಲ್ಲ, ನಿಮ್ಮ ವ್ಯವಸ್ಥೆಯಲ್ಲಿ, ಅಂದರೆ ಸಿಸ್ಟಮ್ನಲ್ಲಿ. ಈಗ ಪ್ರಶ್ನೆಯೇನೆಂದರೆ, ಅಭ್ಯಾಸಗಳನ್ನು ಬದಲಾಯಿಸುವುದು ಹೇಗೆ? ಏಕೆಂದರೆ ನಮಗೆಲ್ಲರಿಗೂ ಏನು ಮಾಡಬೇಕು ಎಂಬುದು ತಿಳಿದಿದೆ, ಆದರೆ ನಾವು ಅದನ್ನು ಮಾಡುವುದಿಲ್ಲ. ಹಾಗಾದರೆ ಸಮಸ್ಯೆಯಿರುವುದು ನಮ್ಮ ಇಚ್ಛಾಶಕ್ತಿಯಲ್ಲಿ, ವಿಲ್ ಪವರ್ ನಲ್ಲಿ ಇದೆಯೇ, ಅಥವಾ ನಮ್ಮ ವ್ಯವಸ್ಥೆಯಲ್ಲಿ, ಅಂದರೆ ನಮ್ಮ ಸಿಸ್ಟಮ್ನಲ್ಲಿ ಇದೆಯೇ? ಇಲ್ಲಿಂದಲೇ ನಿಜವಾದ ಕತೆ ಪ್ರಾರಂಭವಾಗುತ್ತದೆ. ನಮ್ಮ ಮನಸ್ಸನ್ನು ಹೇಗೆ ಪುನಃ ಪ್ರೋಗ್ರಾಂ ಮಾಡಬಹುದು, ನಮ್ಮ ಪರಿಸರವನ್ನು, ಎನ್ವೈರನ್ಮೆಂಟ್ ಹೇಗೆ ಪುನಃ ವಿನ್ಯಾಸಗೊಳಿಸಬಹುದು, ಮತ್ತು ಸಣ್ಣ, ಸರಳ, ಸ್ಥಿರವಾದ ಕ್ರಿಯೆಗಳಿಂದ ನಮ್ಮ ಜೀವನವನ್ನು ಹೇಗೆ ಪರಿವರ್ತಿಸಬಹುದು ಎಂಬುದನ್ನು ಈ ಕಥೆ ಹೇಳುತ್ತದೆ. ಕೆಲವೊಮ್ಮೆ ಮನುಷ್ಯನಿಗೆ ಇಡೀ ಜೀವನವನ್ನು ಬದಲಾಯಿಸಲು ಯಾವುದೇ ಪವಾಡದ ಮಿರಾಕಲ್ ಅಗತ್ಯವಿರುವುದಿಲ್ಲ, ಬದಲಾಗಿ ಕೇವಲ ಒಂದು ಸರಿಯಾದ ಅಭ್ಯಾಸದ ಅಗತ್ಯವಿರುತ್ತದೆ. ಏಕೆಂದರೆ ನೀವು ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸಿದಾಗ ನಿಮ್ಮ ಗುರುತು, ಐಡೆಂಟಿಟಿ ಬದಲಾಗುತ್ತದೆ, ಮತ್ತು ನಿಮ್ಮ ಗುರುತು ಬದಲಾದಾಗ ನಿಮ್ಮ ಇಡೀ ಪ್ರಪಂಚವೇ ಬದಲಾಗುತ್ತದೆ. ಹಾಗಾದರೆ ಚಿಕ್ಕದಾಗಿ ಪ್ರಾರಂಭವಾಗಿ ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸುವ ಆ ಪರಿವರ್ತನೆಗೆ ನೀವು ಸಿದ್ಧರಿದ್ದೀರಾ?
ವರ್ಷಗಳಿಂದ ಕಾಯುತ್ತಿರುವ ನಿಮ್ಮೊಳಗಿನ ಆ ಅತ್ಯುತ್ತಮ ಆವೃತ್ತಿಯನ್ನು ಜಾಗೃತಗೊಳಿಸಲು ನೀವು ಸಿದ್ಧರಿದ್ದೀರಾ? ಏಕೆಂದರೆ ಈಗ ಚಿಕ್ಕ ಅಭ್ಯಾಸಗಳನ್ನು ದೊಡ್ಡ ಶಕ್ತಿಯಾಗಿ ಪರಿವರ್ತಿಸುವ ಸಮಯ ಬಂದಿದೆ. ನಿಮ್ಮ ಪ್ರತಿಯೊಂದು ಚಿಕ್ಕ ಕ್ರಿಯೆಗೂ ಅರ್ಥವನ್ನು ನೀಡುವ ಸಮಯ ಬಂದಿದೆ. ಯಶಸ್ಸು ಗುರಿಯಲ್ಲ, ಅದು ಒಂದು ಅಭ್ಯಾಸ ಎಂದು ಸಾಬೀತುಪಡಿಸುವ ಅಣು ಅಭ್ಯಾಸಗಳ ರಹಸ್ಯವನ್ನು ತಿಳಿಯುವ ಸಮಯ ಬಂದಿದೆ. ಮತ್ತು ಸ್ನೇಹಿತರೆ, ಈ ಕಥೆಯನ್ನು ಕೇಳಿ ನಿಮಗೆ ಆ ಕಿಡಿ ಸ್ಪಾರ್ಕ್ ಹೊತ್ತಿದೆಯಾದರೆ, ಹೌದು ನಾನು ಕೂಡ ಬದಲಾಗಬಹುದು ಎಂದು ನಿಮಗೆ ಅನಿಸಿದರೆ, ಇಂದಿನಿಂದಲೇ ಪ್ರತಿದಿನ ಒಂದು ಸಣ್ಣ ಹೆಜ್ಜೆ ಇಡಿ. ಏಕೆಂದರೆ ಇಂದಿನ ಈ ಸಣ್ಣ ಹೆಜ್ಜೆ ನಾಳಿನ ದೊಡ್ಡ ಪವಾಡವಾಗಬಹುದು. ಇದು ಕನ್ನಡ ಬುಕ್ಸ್ ನಾಲೆಜ್. ಇಲ್ಲಿ ನಿಮ್ಮ ಆಲೋಚನೆಗಳನ್ನು ಮತ್ತು ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡುವ ಪುಸ್ತಕಗಳನ್ನು ನಾವು ತರುತ್ತೇವೆ. ನೀವು ಕೂಡ ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸುವ ಮೂಲಕ ನಿಮ್ಮ ಹಣೆಬರಹ ಡೆಸ್ಟಿನಿ ಬರೆಯಲು ಬಯಸಿದರೆ ಈ ವಿಡಿಯೋವನ್ನು ಪೂರ್ತಿ ನೋಡಿ. ಏಕೆಂದರೆ ಮುಂದೆ ಬರುವುದು ನಿಮ್ಮ ಜೀವನದ ಒಂದು ತಿರುವು ನೀಡುವ ಹಂತ, ಟರ್ನಿಂಗ್ ಪಾಯಿಂಟ್ ಆಗಿರಬಹುದು. ಅಧ್ಯಾಯ 1. ಸಣ್ಣ ಬದಲಾವಣೆಗಳು ದೊಡ್ಡ ವ್ಯತ್ಯಾಸವನ್ನು ಮೂಡಿಸುತ್ತವೆ. ಟೈನಿ ಚೇಂಜಸ್ ಮೇಕ್ ಅ ಬಿಗ್ ಡಿಫರೆನ್ಸ್. ಕೆಲವೊಮ್ಮೆ ಜೀವನದಲ್ಲಿ ನಮ್ಮ ಪ್ರಯತ್ನಗಳು ಯಾವುದೇ ಪರಿಣಾಮ ಬೀರುತ್ತಿಲ್ಲ ಎಂದು ನಮಗೆ ಅನಿಸುತ್ತದೆ. ನಾವು ಪ್ರಯತ್ನಿಸುತ್ತೇವೆ, ಕಷ್ಟಪಡುತ್ತೇವೆ, ಆದರೆ ಫಲಿತಾಂಶಗಳು ಮಾತ್ರ ಹಳೆಯವು. ಯಾವುದೇ ಪ್ರಗತಿ ಇಲ್ಲ. ಅದೇ ನಿರಾಸೆ. ಹೀಗೇಕೆ ಆಗುತ್ತದೆ? ಏಕೆಂದರೆ ಬದಲಾವಣೆ ಯಾವಾಗಲೂ ದೊಡ್ಡದಾಗಿರಬೇಕು ಎಂದು ನಾವು ಯೋಚಿಸುತ್ತೇವೆ. ಎಲ್ಲವೂ ರಾತ್ರೋರಾತ್ರಿ ಬದಲಾಗಬೇಕು ಎಂದು ನಾವು ಬಯಸುತ್ತೇವೆ. ಆದರೆ ಸತ್ಯವೇನೆಂದರೆ ಬದಲಾವಣೆ ಯಾವಾಗಲೂ ಸಣ್ಣ ಹೆಜ್ಜೆಗಳಿಂದ ಪ್ರಾರಂಭವಾಗುತ್ತದೆ. ಎಷ್ಟು ಸಣ್ಣವೆಂದರೆ ಪ್ರಾರಂಭದಲ್ಲಿ ಯಾರಿಗೂ ಅವು ಗೋಚರಿಸುವುದಿಲ್ಲ. ಒಮ್ಮೆ ಯೋಚಿಸಿ, ನೀವು ಇಂದಿನಿಂದ ಪ್ರತಿದಿನ ಕೇವಲ 1% ಉತ್ತಮರಾಗಲು ಪ್ರಯತ್ನಿಸಿದರೆ, ಕೇವಲ ಒಂದು ಸಣ್ಣ ವಿಷಯದಲ್ಲಿ ಸುಧಾರಣೆ ಮಾಡಿದರೆ, 1 ವರ್ಷದ ನಂತರ ನೀವು ಎಷ್ಟು ಬದಲಾಗಿರುತ್ತೀರಿ? ಬಹುಶಃ ಇಂದು ಯಾವುದೇ ವ್ಯತ್ಯಾಸ ಕಾಣದಿರಬಹುದು, 1 ವಾರದಲ್ಲೂ ಕಾಣದಿರಬಹುದು, ಆದರೆ 1 ವರ್ಷದ ನಂತರ ನೀವು ಇಂದಿನ ವ್ಯಕ್ತಿಯಾಗಿರುವುದಿಲ್ಲ. ಏಕೆಂದರೆ ಸಣ್ಣ ಬದಲಾವಣೆಗಳು ಕಾಲಾನಂತರದಲ್ಲಿ ಸಮ್ಮಿಶ್ರ ಪರಿಣಾಮ, ಕಂಪೌಂಡಿಂಗ್ ಎಫೆಕ್ಟ್ ಕೆಲಸ ಮಾಡುತ್ತವೆ. ಬ್ಯಾಂಕಿನಲ್ಲಿ ಇಟ್ಟ ಬಡ್ಡಿಯು ಹೆಚ್ಚಾದ ಹೋಗಿ ಹಲವು ಪಟ್ಟು ಹೆಚ್ಚಾಗುವಂತೆ ನಮ್ಮ ಅಭ್ಯಾಸಗಳು ಸಹ ಕ್ರಮೇಣವಾಗಿ ನಮ್ಮ ಇಡೀ ಜೀವನವನ್ನು ಗುಣಾಕಾರ ಮಾಡುತ್ತವೆ. ಕಲ್ಪಿಸಿಕೊಳ್ಳಿ, ಒಬ್ಬ ವ್ಯಕ್ತಿ ಪ್ರತಿದಿನ ಕೇವಲ 10 ನಿಮಿಷ ಓದಲು ಪ್ರಾರಂಭಿಸಿದರೆ, ಪ್ರಾರಂಭದಲ್ಲಿ ಅದು ದೊಡ್ಡ ವಿಷಯವೆಂದು ಅನಿಸುವುದಿಲ್ಲ. ಆದರೆ 1 ವರ್ಷದ ನಂತರ ಆತ 100 ಪುಟಗಳನ್ನು ಓದಿರುತ್ತಾನೆ, ಬಹುಶಃ ಡಜನ್ಗಟ್ಟಲೆ ಪುಸ್ತಕಗಳನ್ನು ಮುಗಿಸಿರುತ್ತಾನೆ. ಅದೇ ರೀತಿ ಒಬ್ಬರು ಪ್ರತಿದಿನ ಕೇವಲ 5 ಪುಷಪ್ಗಳನ್ನು ಮಾಡಿದರೆ, ಮೊದಲ ತಿಂಗಳಲ್ಲಿ ಯಾವುದೇ ಬದಲಾವಣೆ ಕಾಣುವುದಿಲ್ಲ. ಆದರೆ 1 ವರ್ಷದಲ್ಲಿ ಅವರ ದೇಹ ಮತ್ತು ಮನಸ್ಸು ಎರಡೂ ಬದಲಾಗಿರುತ್ತವೆ. ಈ ವ್ಯತ್ಯಾಸವು ತುಂಬಾ ಚಿಕ್ಕದಾಗಿ ಕಾಣುತ್ತದೆ, ಆದರೆ ಸಮಯ ಕಳೆದಂತೆ ಅದೇ ವ್ಯತ್ಯಾಸವು ಅತಿದೊಡ್ಡದಾಗುತ್ತದೆ. ನಿಜವಾಗಿ ನಮ್ಮ ಸಮಸ್ಯೆ ಎಂದರೆ ನಾವು ತತ್ಕ್ಷಣದ ಫಲಿತಾಂಶಗಳ ಹಿಂದೆ ಓಡುತ್ತೇವೆ. ನಾವು ಈಗ ಶ್ರಮ ಹಾಕಿ ನಾಳೆಯೊಳಗೆ ಪ್ರತಿಫಲ ಸಿಗಬೇಕೆಂದು ಬಯಸುತ್ತೇವೆ. ಆದರೆ ಬೆಳವಣಿಗೆಯ ಗ್ರಾಫ್ ಎಂದಿಗೂ ನೇರವಾಗಿರುವುದಿಲ್ಲ. ಅದು ಒಂದು ಸುದೀರ್ಘವಾದ ಮೌನ ಕಣಿವೆಯನ್ನು ದಾಟುತ್ತದೆ. ಅಲ್ಲಿ ಏನಾಗುತ್ತಿದೆ ಎಂಬುದು ಗೋಚರಿಸುವುದಿಲ್ಲ. ನೀವು ಶ್ರಮಪಡುತ್ತೀರಿ, ಆದರೆ ಫಲಿತಾಂಶಗಳು ಕಾಣುವುದಿಲ್ಲ. ಬಹುತೇಕ ಜನರು ಸೋಲನ್ನು ಒಪ್ಪಿಕೊಳ್ಳುವ ಕ್ಷಣವಿದು. ಅವರು ಹೀಗೆ ಯೋಚಿಸುತ್ತಾರೆ, ಬಹುಶಃ ಇದು ನನ್ನಿಂದ ಸಾಧ್ಯವಿಲ್ಲ. ಆದರೆ ಸತ್ಯವೇನೆಂದರೆ ನಿಜವಾದ ಬದಲಾವಣೆ ತೆರೆಯ ಹಿಂದೆಯೇ ನಡೆಯುತ್ತಿರುತ್ತದೆ. ಐಸ್ ತುಂಡನ್ನು ಕರಗಿಸುವ ಹಾಗೆ ನೀವು ಅದನ್ನು -10 ಡಿಗ್ರಿಗಳಿಂದ -1 ಡಿಗ್ರಿ ತಾಪಮಾನಕ್ಕೆ ಬಿಸಿ ಮಾಡಿದಾಗ ಏನೂ ಆಗುವುದಿಲ್ಲ, ಅದು ಹಾಗೆಯೇ ಇರುತ್ತದೆ. ಆದರೆ ತಾಪಮಾನವು ಇದ್ದಕ್ಕಿದ್ದಂತೆ 0 ಡಿಗ್ರಿ ಸೆಲ್ಸಿಯಸ್ಗೆ ತಲುಪಿದ ತಕ್ಷಣ ಅದು ಕರಗಲು ಪ್ರಾರಂಭಿಸುತ್ತದೆ. ಬದಲಾವಣೆ ಇದ್ದಕ್ಕಿದ್ದಂತೆ ಆಯಿತು ಎಂದು ಜನರು ಭಾವಿಸುತ್ತಾರೆ. ಆದರೆ ಸತ್ಯವೇನೆಂದರೆ ಪ್ರತಿಯೊಂದು ಡಿಗ್ರಿಯ ಬಿಸಿ ಮಾಡುವುದೂ ಕೂಡ ಮುಖ್ಯವಾಗಿರುತ್ತೆ. ಪ್ರತಿ ಸಣ್ಣ ಹೆಜ್ಜೆ ಅಗತ್ಯವಾಗಿತ್ತು. ಪ್ರತಿದಿನದ ಪ್ರಯತ್ನವು ಎಲ್ಲವೂ ಬದಲಾಗುವ ಆ ಕ್ಷಣಕ್ಕಾಗಿ ಮಾಡಿದ ತಯಾರಿಯಾಗಿತ್ತು. ಜೀವನವೂ ಕೂಡ ಹೀಗೆ ಇರುತ್ತದೆ. ನಾವು ಪ್ರತಿದಿನ ಸಣ್ಣ ಹೆಜ್ಜೆಗಳನ್ನು ಇಡುತ್ತೇವೆ, ಆದರೆ ತಾಳ್ಮೆ ಇಲ್ಲದಿರುವುದು ನಮ್ಮನ್ನು ತಡೆಯುತ್ತದೆ. ಪ್ರತಿಯೊಂದು ಸಣ್ಣ ಪ್ರಯತ್ನವೂ ಒಂದು ಸಂಚಿತ ಪರಿಣಾಮವನ್ನು ಹೊಂದಿದೆ ಎಂಬುದನ್ನು ನಾವು ಮರೆಯುತ್ತೇವೆ. ಪ್ರತಿದಿನ ನೀವು ಮಾಡುವ ಆ ಸ್ವಲ್ಪ ಉತ್ತಮವಾದ ಕೆಲಸವು ಸ್ವತಃ ಒಂದು ಹೂಡಿಕೆ ನಿಮ್ಮ ಭವಿಷ್ಯದಲ್ಲಿ, ನಿಮ್ಮ ಉತ್ತಮ ಆವೃತ್ತಿಯಲ್ಲಿ. ನಿಜವಾಗಿ ಯಶಸ್ವಿಯಾದ ನಿಮ್ಮ ಸುತ್ತಲಿನ ಜನರನ್ನು ಗಮನಿಸಿ. ಅವರ ಯಶಸ್ಸು ಒಂದೇ ರಾತ್ರಿಯಲ್ಲಿ ಬಂದಿರುವುದಿಲ್ಲ. ಅವರು ಕೇವಲ ಸಣ್ಣ ಹೆಜ್ಜೆಗಳನ್ನು ಸ್ಥಿರತೆಯೊಂದಿಗೆ ಪುನರಾವರ್ತಿಸಿದ್ದಾರೆ. ಪ್ರತಿದಿನ 1% ಸುಧಾರಣೆ,
ಪ್ರತಿದಿನ ಸ್ವಲ್ಪ ಉತ್ತಮವಾಗುವ ಪ್ರಯತ್ನ ಮತ್ತು ನಿಧಾನವಾಗಿ ಈ ಸ್ವಲ್ಪವೇ ಮುಂದೆ ಹೆಚ್ಚುವಾಗಿ ಬದಲಾಯಿತು. ನಿಜವಾದ ಶಕ್ತಿಯು ದೊಡ್ಡ ಬದಲಾವಣೆಗಳಲ್ಲಿಲ್ಲ, ಬದಲಾಗಿ ನಾವು ನಿರ್ಲಕ್ಷಿಸುವ ಆ ಸಣ್ಣ ಬದಲಾವಣೆಗಳಲ್ಲಿ ಅಡಗಿದೆ. ಏಕೆಂದರೆ ಸಣ್ಣ ಬದಲಾವಣೆಗಳು ನಿರಂತರವಾಗಿರುತ್ತವೆ. ದೊಡ್ಡ ಸಂಕಲ್ಪಗಳು ಸಾಮಾನ್ಯವಾಗಿ ಭಯಾನಕವೆಂದು ಅನಿಸುತ್ತವೆ, ಆದರೆ ಸಣ್ಣ ಹೆಜ್ಜೆಗಳನ್ನು ನಿರ್ವಹಿಸಲು ಸುಲಭ ಮತ್ತು ನಾವು ನಿರ್ವಹಿಸಲು ಸಾಧ್ಯವಾದಾಗ ನಾವು ಮುಂದುವರಿಯುತ್ತಲೇ ಇರುತ್ತೇವೆ. ಮತ್ತು ಸ್ಥಿರತೆಯೇ ನಿಜವಾದ ಮ್ಯಾಜಿಕ್. ಜೀವನದಲ್ಲಿ ನೀವು ನಿಜವಾಗಿ ದೊಡ್ಡ ಬದಲಾವಣೆ ಬಯಸಿದರೆ ಇಂದಿನಿಂದ ಯಾವುದೇ ದೊಡ್ಡ ವಿಷಯದ ಹಿಂದೆ ಓಡಬೇಡಿ. ಇಂದು ನೀವು ನಿನ್ನೆಯವರಿಗಿಂತ ಸ್ವಲ್ಪ ಉತ್ತಮರಾಗುತ್ತೀರಾ ಎಂಬುದನ್ನು ಮಾತ್ರ ಖಚಿತಪಡಿಸಿಕೊಳ್ಳಿ. ಬಹುಶಃ ಕೇವಲ 1%, ಏಕೆಂದರೆ ಈ 1% ಪ್ರತಿದಿನ ಸೇರಿ ಒಂದು ದಿನ ನೀವು ಊಹಿಸದ ಸ್ಥಳಕ್ಕೆ ನಿಮ್ಮನ್ನು ತಲುಪಿಸುತ್ತದೆ. ಪ್ರತಿದಿನ ಒಂದು ಸಣ್ಣ ಹೆಜ್ಜೆ, ಪ್ರತಿದಿನ ಒಂದು ಸಣ್ಣ ಸುಧಾರಣೆ, ಮತ್ತು ನೋಡಿ, ಕೆಲವು ತಿಂಗಳ ನಂತರ ನೀವೇ ನಿಮ್ಮನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಈ ಸಣ್ಣ ಹೆಜ್ಜೆಗಳೇ ದೊಡ್ಡ ವ್ಯತ್ಯಾಸವನ್ನು ಮೂಡಿಸುತ್ತವೆ. ಇದೇ ನಿಜವಾದ ಅಟಾಮಿಕ್ ಹ್ಯಾಬಿಟ್ಸ್. ಅದು ನಿಧಾನವಾದರೂ ಖಚಿತವಾಗಿ ನೀವು ಸದಾಕಾಲ ಆಗಬೇಕೆಂದು ಬಯಸಿದ ವ್ಯಕ್ತಿಯನ್ನಾಗಿ ನಿಮ್ಮನ್ನು ಬದಲಾಯಿಸುತ್ತದೆ. ಅಧ್ಯಾಯ 2. ಗುರಿಗಳ ಮೇಲಲ್ಲ, ವ್ಯವಸ್ಥೆಗಳ ಮೇಲೆ ಗಮನ ಕೇಂದ್ರೀಕರಿಸಿ. ಫೋಕಸ್ ಆನ್ ಸಿಸ್ಟಮ್ಸ್, ನಾಟ್ ಗೋಲ್ಸ್. ನೀವು ಎಂದಾದರೂ ಗಮನಿಸಿದ್ದೀರಾ? ನಮ್ಮೆಲ್ಲರ ಜೀವನವು ಗುರಿಗಳಿಂದ ತುಂಬಿರುತ್ತದೆ. ಕೆಲವರು ನಾನು ಫಿಟ್ ಆಗಬೇಕು ಎನ್ನುತ್ತಾರೆ, ಇನ್ನು ಕೆಲವರು ನಾನು ಯಶಸ್ವಿ ಉದ್ಯಮಿಯಾಗಬೇಕು ಎನ್ನುತ್ತಾರೆ, ನಾನು ಟಾಪ್ ರ್ಯಾಂಕ್ ಪಡೆಯಬೇಕು ಎನ್ನುತ್ತಾರೆ. ಪ್ರತಿಯೊಬ್ಬರೂ ಏನಾದರೂ ಸಾಧಿಸಲು ಬಯಸುತ್ತಾರೆ. ಆದರೆ ಪ್ರಶ್ನೆ ಏನೆಂದರೆ, ಎಲ್ಲರ ಗುರಿಗಳು ಇಷ್ಟೊಂದು ಉತ್ತಮವಾಗಿದ್ದರೆ ಕೆಲವೇ ಜನರು ಮಾತ್ರ ಏಕೆ ಯಶಸ್ವಿಯಾಗುತ್ತಾರೆ? ಉಳಿದವರು ಕಡಿಮೆ ಶ್ರಮ ಹಾಕುತ್ತಾರೆಯೇ? ಇಲ್ಲ, ಅವರೂ ಪ್ರಯತ್ನಿಸುತ್ತಾರೆ. ಹಾಗಾದರೆ ವ್ಯತ್ಯಾಸ ಎಲ್ಲಿದೆ? ವ್ಯತ್ಯಾಸ ಇರುವುದು ಗುರಿಗಳಲ್ಲ, ವ್ಯತ್ಯಾಸ ಇರುವುದು ವ್ಯವಸ್ಥೆಯಲ್ಲಿ, ಸಿಸ್ಟಮ್ನಲ್ಲಿ. ಗುರಿ ಎಂದರೆ ನೀವು ತಲುಪಲು ಬಯಸುವ ಸ್ಥಳ, ಆದರೆ ವ್ಯವಸ್ಥೆ ಎಂದರೆ ಆ ಸ್ಥಳಕ್ಕೆ ಕರೆದೊಯ್ಯುವ ಮಾರ್ಗ. ಮತ್ತು ಜೀವನದಲ್ಲಿ ಗೆಲ್ಲುವವರು ಯಾವಾಗಲೂ ಮಾರ್ಗದ ಮೇಲೆ ಗಮನಹರಿಸುತ್ತಾರೆ, ಗುರಿ ಮೇಲಲ್ಲ. ಏಕೆಂದರೆ ನಿಮ್ಮ ಮಾರ್ಗ ಸರಿಯಾಗಿದ್ದರೆ ಗುರಿ ತಾನಾಗಿಯೇ ಸಿಗುತ್ತದೆ. ಆದರೆ ಮಾರ್ಗವೇ ತಪ್ಪಾಗಿದ್ದರೆ ನೀವು ಎಷ್ಟೇ ಓಡಿದರೂ ತಪ್ಪು ಸ್ಥಳವನ್ನು ತಲುಪುತ್ತೀರಿ. ಒಮ್ಮೆ ಯೋಚಿಸಿ, ಪ್ರತಿ ಪಂದ್ಯವನ್ನು ಗೆಲ್ಲಲು ಬಯಸುವ ಒಬ್ಬ ಆಟಗಾರನ ಗುರಿ ಗೆಲುವಾಗಿರುತ್ತದೆ. ಆದರೆ ಆತ ಕೇವಲ ಗೋಲಿನ ಮೇಲೆ ಗಮನ ಕೇಂದ್ರೀಕರಿಸಿದರೆ ಪ್ರತಿ ಬಾರಿಯೂ ಸೋಲುತ್ತಾನೆ. ಏಕೆಂದರೆ ಗೆಲುವು ಸಿಗುವುದು ಯಾವಾಗ? ನಿಮ್ಮ ವ್ಯವಸ್ಥೆ, ನಿಮ್ಮ ಅಭ್ಯಾಸ, ನಿಮ್ಮ ಶಿಸ್ತು, ನಿಮ್ಮ ದೈನಂದಿನ ದಿನಚರಿ ಬಲವಾದಾಗ. ಗುರಿ ಕೇವಲ ಒಂದು ದಿಕ್ಕನ್ನು ನೀಡುತ್ತದೆ, ಆದರೆ ವ್ಯವಸ್ಥೆಯೇ ನಿಮ್ಮನ್ನು ಮುಂದೆ ಸಾಗಿಸುವ ಶಕ್ತಿ. ನಾವೆಲ್ಲರೂ ಇದೇ ತಪ್ಪನ್ನು ಮಾಡುತ್ತೇವೆ. ನಾವು ಯೋಚಿಸುತ್ತೇವೆ, ನಾನು ನನ್ನ ಗುರಿಯನ್ನು ಸಾಧಿಸಿದರೆ ನಾನು ಸಂತೋಷವಾಗಿರುತ್ತೇನೆ. ಆದರೆ ಸ್ವಲ್ಪ ನಿಲ್ಲಿ, ನೀವು ಗುರಿಯನ್ನು ಪೂರೈಸಿದಾಗ ನೀವು ಯಾವಾಗಲೂ ಸಂತೋಷವಾಗಿರುತ್ತೀರಾ? ಇಲ್ಲ, ಏಕೆಂದರೆ ಆ ಸಂತೋಷವು ಗುರಿಯೊಂದಿಗೆ ಕೊನೆಗೊಳ್ಳುತ್ತದೆ. ನೀವು ಒಮ್ಮೆ ಫಿಟ್ ಆದಿರಿ, ಮತ್ತೆ ಸೋಮಾರಿಯಾದಿರಿ. ಒಮ್ಮೆ ಪರೀಕ್ಷೆಯಲ್ಲಿ ಪಾಸ್ ಮಾಡಿದಿರಿ, ಮತ್ತೆ ಓದುವುದನ್ನು ಬಿಟ್ಟಿರಿ. ಗುರಿ ಪೂರ್ಣವಾಯಿತು, ಪ್ರೇರಣೆ, ಮೋಟಿವೇಶನ್ ಮುಗಿಯಿತು. ಇಲ್ಲಿಂದಲೇ ನಿಮ್ಮ ಅವನತಿ, ಡೌನ್ಫಾಲ್ ಪ್ರಾರಂಭವಾಗುತ್ತದೆ. ಏಕೆಂದರೆ ನೀವು ಗುರಿಯ ಮೇಲೆ ಗಮನಹರಿಸಿದ್ದೀರಿ, ಪ್ರಯಾಣದ ಮೇಲಲ್ಲ. ಮತ್ತು ಪ್ರಯಾಣ ಕೊನೆಗೊಂಡಾಗ ನಿಮ್ಮ ಚಾಲನಾ ಶಕ್ತಿಯೂ ಕೊನೆಗೊಂಡಿತು. ಈಗ ಯೋಚಿಸಿ, ನಿಮ್ಮ ಗಮನ ವ್ಯವಸ್ಥೆಯ ಮೇಲೆ ಇದ್ದರೆ ಹೇಗಿರುತ್ತಿತ್ತು? ನಿಮ್ಮ ಗಮನವು ಪ್ರತಿದಿನ ಸ್ವಲ್ಪ ಉತ್ತಮರಾಗುವುದರ ಮೇಲೆ ಇದ್ದರೆ ಗುರಿ ತಾನಾಗಿಯೇ ಸಿಗುತ್ತಿತ್ತು. ಮತ್ತು ನಿಮ್ಮ ಪ್ರೇರಣೆ ಎಂದಿಗೂ ಮುಗಿಯುತ್ತಿರಲಿಲ್ಲ. ಏಕೆಂದರೆ ವ್ಯವಸ್ಥೆಯು ಎಂದಿಗೂ ಕೊನೆಗೊಳ್ಳುವುದಿಲ್ಲ, ಅದು ಪ್ರತಿದಿನ ವಿಕಸನಗೊಳ್ಳುತ್ತಾ ಹೋಗುತ್ತದೆ. ವ್ಯವಸ್ಥೆಗಳು ಗುರಿತನ್ನು ನಿರ್ಮಿಸುತ್ತವೆ. ವ್ಯವಸ್ಥೆ ಎಂದರೆ ನಿಮಗೆ ಸುಧಾರಣೆಯನ್ನು ತರುವ ಪ್ರಕ್ರಿಯೆ. ಉದಾಹರಣೆಗೆ, ಒಬ್ಬ ಲೇಖಕನಿಗೆ ವ್ಯವಸ್ಥೆ ಎಂದರೆ ಪ್ರತಿದಿನ 500 ಪದಗಳನ್ನು ಬರೆಯುವುದು. ಒಬ್ಬ ವಿದ್ಯಾರ್ಥಿಗೆ ವ್ಯವಸ್ಥೆ ಎಂದರೆ ಪ್ರತಿದಿನ 2 ಗಂಟೆಗಳ ಕಾಲ ಪುನರಾವಲೋಕನ, ಅಂದರೆ ರಿವಿಷನ್ ಮಾಡುವುದು. ಒಬ್ಬ ವ್ಯಾಪಾರಿಗೆ ವ್ಯವಸ್ಥೆ ಎಂದರೆ ಪ್ರತಿದಿನ ತನ್ನ ಕಾರ್ಯತಂತ್ರವನ್ನು, ಸ್ಟ್ರಾಟಜಿಯನ್ನು ವಿಶ್ಲೇಷಿಸುವುದು. ಇವುಗಳಲ್ಲಿ ಯಾವುದೂ ಫಲಿತಾಂಶದ ಭರವಸೆ ನೀಡುವುದಿಲ್ಲ. ಆದರೆ ಒಂದು ವಿಷಯ ಖಚಿತ, ನೀವು ವ್ಯವಸ್ಥೆಯನ್ನು ಅನುಸರಿಸುತ್ತಾ ಹೋದರೆ ಫಲಿತಾಂಶ ಸಿಗುವುದು ಖಚಿತ. ಗುರಿ ಒಂದು ತಾತ್ಕಾಲಿಕ ಭಾವನೆಯನ್ನು ನೀಡುತ್ತದೆ, ವ್ಯವಸ್ಥೆ ಒಂದು ಶಾಶ್ವತ ಅಭ್ಯಾಸವನ್ನು ನಿರ್ಮಿಸುತ್ತದೆ. ಗುರಿ ಕೇವಲ ಫಲಿತಾಂಶ, ವ್ಯವಸ್ಥೆ ಗುರಿತನ್ನು ನಿರ್ಮಿಸುತ್ತದೆ. ಮತ್ತು ಇದೇ ವ್ಯತ್ಯಾಸ.
ಕನಸುಗಾರನಿಗೂ ಮತ್ತು ಸಾಧಕನಿಗೂ ಇರುವುದು. ಕನಸುಗಾರ ಹೀಗೆ ಯೋಚಿಸುತ್ತಾನೆ, ಅಯ್ಯೋ ನಾನು ಗೆಲ್ಲಲು ಸಾಧ್ಯವಾಗಲಿ. ಸಾಧಕ ಹೀಗೆ ಯೋಚಿಸುತ್ತಾನೆ, ನಾನು ಪ್ರತಿದಿನ ಸುಧಾರಿಸಬೇಕು. ನೆನಪಿಡಿ, ಗುರಿ ಕೇವಲ ಒಂದು ದಿಕ್ಕು, ಆದರೆ ದಿಕ್ಕಿಗಿಂತ ಹೆಚ್ಚಾಗಿ ಚಲನೆ ಮುಖ್ಯ. ನೀವು ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಸಾಗುತ್ತಿದ್ದರೆ ಗುರಿ ದೂರದಲ್ಲಿದ್ದರೂ ನೀವು ಗೆಲ್ಲುತ್ತಿದ್ದೀರಿ ಎಂದರ್ಥ. ಗುರಿ ನಿಮಗೆ ಗಮನವನ್ನು ನೀಡುತ್ತದೆ, ಆದರೆ ವ್ಯವಸ್ಥೆ ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತದೆ. ಗುರಿಯ ಮೇಲೆ ಗಮನ ಕೇಂದ್ರೀಕರಿಸುವುದರ ಅರ್ಥ ನಾನು ಅಲ್ಲಿ ತಲುಪಿದಾಗ ಮಾತ್ರ ಸಂತೋಷವಾಗಿರುತ್ತೇನೆ. ಆದರೆ ವ್ಯವಸ್ಥೆಯ ಮೇಲೆ ಗಮನ ಕೇಂದ್ರೀಕರಿಸುವುದರ ಅರ್ಥ ನಾನು ಪ್ರತಿದಿನವೂ ನನ್ನ ಅತ್ಯುತ್ತಮ ಆವೃತ್ತಿಯತ್ತ ಸಾಗುತ್ತಿದ್ದೇನೆ ಮತ್ತು ಇದೇ ನಿಜವಾದ ಗೆಲುವು. ಯಾವುದಾದರೂ ಪರ್ವತ, ಬೆಟ್ಟ ಹತ್ತುವಾಗ ಗಮನಿಸಿದ್ದೀರಾ? ನೀವು ಕೇವಲ ಶಿಖರವನ್ನೇ ನೋಡುತ್ತಿದ್ದರೆ ಅದು ಯಾವಾಗಲೂ ದೂರದಲ್ಲೇ ಕಾಣುತ್ತದೆ. ಆದರೆ ನಿಮ್ಮ ಹೆಜ್ಜೆಗಳ ಮೇಲೆ ನೀವು ಗಮನ ಹರಿಸಿದರೆ ಒಂದು ದಿನ ನಿಮಗೆ ಗೊತ್ತೇ ಆಗುವುದಿಲ್ಲ ಮತ್ತು ನೀವು ಶಿಖರವನ್ನು ತಲುಪಿರುತ್ತೀರಿ. ಜೀವನವು ಇದೇ ರೀತಿ. ಗುರಿ ಆ ಶಿಖರದಂತೆ ಮತ್ತು ವ್ಯವಸ್ಥೆ ನಿಮ್ಮ ಹೆಜ್ಜೆಗಳಂತೆ. ಇದು ಪ್ರತಿದಿನ ನಿಧಾನವಾಗಿ ಆದರೆ ಖಚಿತವಾಗಿ ನಿಮ್ಮನ್ನು ಮುಂದೆ ಸಾಗಿಸುತ್ತದೆ. ಆದ್ದರಿಂದ ಮುಂದಿನ ಬಾರಿ ನೀವು ಯಾವುದೇ ಗುರಿಯ ಬಗ್ಗೆ ಯೋಚಿಸುವಾಗ ನಿಮ್ಮನ್ನು ನೀವೇ ಒಂದು ಪ್ರಶ್ನೆ ಕೇಳಿಕೊಳ್ಳಿ: ನನ್ನ ವ್ಯವಸ್ಥೆ ಸರಿಯಾಗಿದೆಯೇ? ಏಕೆಂದರೆ ಗುರಿಗಳನ್ನು ಯಾರಾದರೂ ಮಾಡಬಹುದು, ಆದರೆ ಗೆಲ್ಲುವುದು ಹೇಗೆಂದು ತಿಳಿದಿರುವವರು ಮಾತ್ರ ವ್ಯವಸ್ಥೆಯನ್ನು ರಚಿಸುತ್ತಾರೆ. ಗುರಿ ನಿಮ್ಮನ್ನು ಪ್ರಾರಂಭಿಸುವಂತೆ ಮಾಡುತ್ತದೆ, ಆದರೆ ವ್ಯವಸ್ಥೆ ನಿಮ್ಮನ್ನು ಮುಂದುವರಿಸಿಕೊಂಡು ಹೋಗುತ್ತದೆ. ಗುರಿ ನಿಮಗೆ ಕನಸುಗಳನ್ನು ತೋರಿಸುತ್ತದೆ, ಆದರೆ ವ್ಯವಸ್ಥೆ ಅವುಗಳನ್ನು ನನಸಾಗಿಸುತ್ತದೆ. ಮತ್ತು ನಿಮ್ಮ ವ್ಯವಸ್ಥೆ ಬಲವಾಗಿದ್ದಾಗ ಸೋಲು ಎಂಬ ಪದವೇ ಉಳಿಯುವುದಿಲ್ಲ. ಗೆಲ್ಲುವ ಜನರು ಅದೃಷ್ಟಶಾಲಿಗಳಲ್ಲ, ಅವರ ವ್ಯವಸ್ಥೆಗಳು ಎಷ್ಟೊಂದು ಬಲವಾಗಿರುತ್ತವೆ ಎಂದರೆ ಅದೃಷ್ಟವೂ ಸಹ ಅವರ ಮುಂದೆ ತಲೆಬಾಗಲೇಬೇಕು. ಮತ್ತು ನಿಮ್ಮ ವ್ಯವಸ್ಥೆ ಸರಿಯಾಗಿದ್ದರೆ ಯಾವುದೇ ಒತ್ತಡವಿಲ್ಲದೆ, ಯಾವುದೇ ಭಯವಿಲ್ಲದೆ ಪ್ರತಿದಿನದ ನಿಮ್ಮ ಪ್ರತಿ ಹೆಜ್ಜೆಯು ನಿಮ್ಮನ್ನು ಗುರಿಯತ್ತ ಹತ್ತಿರ ತರುತ್ತದೆ. ಏಕೆಂದರೆ ನಿಜವಾದ ಯಶಸ್ಸು ಎಂದಿಗೂ ಯಾವುದೇ ಗುರಿಯಿಂದ ಸಿಗುವುದಿಲ್ಲ, ಅದು ಪ್ರತಿದಿನ ವ್ಯವಸ್ಥೆಯನ್ನು ಅನುಸರಿಸುವುದರಿಂದ ಬರುವ ಸ್ಥಿರತೆಯಿಂದ ಸಿಗುತ್ತದೆ. ಮತ್ತು ಅದೇ ಸ್ಥಿರತೆಯು ಒಬ್ಬ ಸಾಮಾನ್ಯ ಮನುಷ್ಯನನ್ನು ಅಸಾಮಾನ್ಯನನ್ನಾಗಿ ಪರಿವರ್ತಿಸುತ್ತದೆ. ಅಧ್ಯಾಯ 3. ಗುರುತು ನಿಮ್ಮ ನಡವಳಿಕೆಯನ್ನು ನಿರ್ದೇಶಿಸುತ್ತದೆ. ಐಡೆಂಟಿಟಿ ಡ್ರೈವ್ಸ್ ಬಿಹೇವಿಯರ್. ನೀವು ಏನು ಮಾಡುತ್ತೀರಿ, ಅದನ್ನು ಏಕೆ ಮಾಡುತ್ತೀರಿ ಎಂದು ಎಂದಾದರೂ ನಿಮ್ಮನ್ನು ನೀವೇ ಕೇಳಿಕೊಂಡಿದ್ದೀರಾ? ಪ್ರತಿದಿನ ಬೆಳಿಗ್ಗೆ ಅಲಾರಂ ಆಫ್ ಮಾಡಿ ಮತ್ತೆ ಮಲಗಿಬಿಡುತ್ತೀರಿ, ಆದರೆ ಏಳಬೇಕೆಂದು ನಿಮಗೆ ತಿಳಿದಿರುತ್ತದೆ. ನಾನು ಡಯಟ್ ಪ್ರಾರಂಭಿಸುತ್ತೇನೆ ಎಂದು ಪ್ರತಿ ಬಾರಿ ಯೋಚಿಸುತ್ತೀರಿ, ಆದರೆ ಮತ್ತೆ ಅದೇ ಜಂಕ್ ಫುಡ್ ತಿನ್ನುತ್ತೀರಿ. ನಾನು ಮುಂದೂಡುವುದಿಲ್ಲ ಎಂದು ಹೇಳುತ್ತೀರಿ, ಆದರೆ ಕೆಲಸಗಳನ್ನು ಮುಂದೂಡುತ್ತಲೇ ಇರುತ್ತೀರಿ. ಇದು ಕೇವಲ ಸೋಮಾರಿತನವೇ ಅಥವಾ ಇದರ ಆಳದಲ್ಲಿ ಏನಾದರೂ ಅಡಗಿದೆಯೇ? ವಾಸ್ತವವಾಗಿ ನಮ್ಮ ಪ್ರತಿಯೊಂದು ಅಭ್ಯಾಸವೂ ನಮ್ಮ ಗುರುತಿನೊಂದಿಗೆ ಸಂಪರ್ಕ ಹೊಂದಿದೆ. ನಾವು ಯಾವ ರೀತಿಯಾಗಿ ಇದ್ದೇವೆ ಎಂದು ನಂಬುತ್ತೇವೆಯೋ ಅದೇ ನಾವು ಏನು ಮಾಡುತ್ತೇವೆ ಎಂಬುದನ್ನು ನಿರ್ಧರಿಸುತ್ತದೆ. ನೀವು ನಿಮ್ಮನ್ನು ಸೋಮಾರಿ ಎಂದು ಭಾವಿಸಿದರೆ ನಿಮ್ಮ ನಡವಳಿಕೆ ಅದರಂತೆಯೇ ಇರುತ್ತದೆ. ನೀವು ನಿಮ್ಮನ್ನು ಶಿಸ್ತುಬದ್ಧ, ಡಿಸಿಪ್ಲಿನ್ಡ್ ಎಂದು ಭಾವಿಸಿದ್ದರೆ ನಿಮ್ಮ ಮೆದುಳು ಅದೇ ದಿಕ್ಕಿನಲ್ಲಿ ಕೆಲಸ ಮಾಡುತ್ತದೆ. ಇದರರ್ಥ ನಿಮ್ಮ ಅಭ್ಯಾಸಗಳು ನಿಮ್ಮ ಗುರುತನ್ನು ಅನುಸರಿಸುತ್ತವೆ ಮತ್ತು ನಿಮ್ಮ ಗುರುತು ನಿಮ್ಮ ಅಭ್ಯಾಸಗಳಿಂದ ರೂಪುಗೊಳ್ಳುತ್ತದೆ. ಇದು ಪ್ರತಿದಿನ ನಿಮ್ಮ ಜೀವನವನ್ನು ರೂಪಿಸುವ ಒಂದು ಚಕ್ರ. ಗುರುತು ಮೊದಲು, ನಡವಳಿಕೆ ನಂತರ. ಆದರೆ ಸಮಸ್ಯೆ ಏನೆಂದರೆ ನಾವು ಈ ಚಕ್ರವನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತೇವೆ. ನಾವು ಹೀಗೆ ಯೋಚಿಸುತ್ತೇವೆ: ನಾನು ಫಿಟ್ ಆದಾಗ ನಾನು ನನ್ನನ್ನು ಫಿಟ್ ವ್ಯಕ್ತಿ ಎಂದು ನಂಬುತ್ತೇನೆ. ನಾನು ಪುಸ್ತಕಗಳನ್ನು ಓದಲು ಪ್ರಾರಂಭಿಸಿದಾಗ ನಾನು ಓದುಗರಾಗುತ್ತೇನೆ. ಆದರೆ ಸತ್ಯವೇನೆಂದರೆ ಇದು ಸಂಪೂರ್ಣವಾಗಿ ವಿರುದ್ಧವಾಗಿದೆ. ನೀವು ಏನಾಗಲು ಬಯಸುತ್ತೀರೋ ಮೊದಲು ನೀವೇ ಅದನ್ನು ನಂಬಬೇಕು. ಗುರುತು ಮೊದಲು ಬರುತ್ತದೆ, ನಂತರ ನಡವಳಿಕೆ. ಒಮ್ಮೆ ಯೋಚಿಸಿ, ನೀವು ನಿಮ್ಮೊಂದಿಗೆ ನಾನು ಶಿಸ್ತುಬದ್ಧನಾಗಲು ಪ್ರಯತ್ನಿಸುತ್ತಿದ್ದೇನೆ ಎಂದು ಹೇಳಿಕೊಂಡರೆ ನಿಮ್ಮ ಮೆದುಳು ಏನು ಯೋಚಿಸುತ್ತದೆ? ಅದು ಹೇಳುತ್ತದೆ, ನೀವು ಇನ್ನೂ ಶಿಸ್ತುಬದ್ಧರಾಗಿಲ್ಲ ಎಂದು. ಆದರೆ ನೀವು ನಾನು ಶಿಸ್ತುಬದ್ಧ ವ್ಯಕ್ತಿ ಎಂದು ಹೇಳಿದರೆ ನಿಮ್ಮ ಮೆದುಳು ತಕ್ಷಣವೇ ಆ ಪ್ರಕಾರ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. ಏಕೆಂದರೆ ಈಗ ನಿಮ್ಮ ಮನಸ್ಸು ನೀವು ನಿಜವಾಗಲೂ ಆ ವ್ಯಕ್ತಿ ಎಂಬುದಕ್ಕೆ ಪುರಾವೆಗಳನ್ನು ಹುಡುಕಲು ಪ್ರಾರಂಭಿಸುತ್ತದೆ. ಮತ್ತು ಇಲ್ಲಿಂದಲೇ ಮನಸ್ಥಿತಿಯ ಪರಿವರ್ತನೆ, ಮೈಂಡ್ಸೆಟ್ ಟ್ರಾನ್ಸ್ಫಾರ್ಮೇಷನ್ ಪ್ರಾರಂಭವಾಗುತ್ತದೆ. ಸಣ್ಣ ಕ್ರಿಯೆಗಳು ಗುರುತಿಗೆ ನೀಡುವ ಮತ. ಗುರುತಿನ ಬದಲಾವಣೆಯು ಕಣ್ಣಿಗೆ ಕಾಣದ ಬದಲಾವಣೆ ಆಗಿದೆ, ಆದರೆ ಇದರ ಪರಿಣಾಮವು ತುಂಬಾ ದೊಡ್ಡದಾಗಿದೆ. ಇದು ಯಾವುದೇ ಪ್ರೇರಣೆಯ ವಿಡಿಯೋ ಅಥವಾ ಗುರಿ ನಿಗದಿಪಡಿಸುವುದರಿಂದ ಸಿಗದ ಶಕ್ತಿಯನ್ನು ನಿಮಗೆ ನೀಡುತ್ತದೆ.
ಏಕೆಂದರೆ ನೀವು ನಿಮ್ಮ ಗುರುತನ್ನು ಬದಲಾಯಿಸಿದಾಗ ನೀವು ನಿಮ್ಮೊಂದಿಗೆಯೇ ಹೋರಾಡಬೇಕಾಗಿ ಬರುವುದಿಲ್ಲ. ಈಗ ನಿಮ್ಮ ಸುಪ್ತ ಮನಸ್ಸು ನಿಮ್ಮ ವಿರುದ್ಧವಲ್ಲ, ನಿಮ್ಮ ಪರವಾಗಿ ಕೆಲಸ ಮಾಡುತ್ತದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಧೂಮಪಾನ ಬಿಡಲು ಬಯಸುತ್ತಾನೆ ಮತ್ತು ಯಾರಾದರೂ ಸಿಗರೇಟ್ ನೀಡಿದಾಗ ಆತ ಇಲ್ಲ, ನಾನು ಬಿಡಲು ಪ್ರಯತ್ನಿಸುತ್ತಿದ್ದೇನೆ ಎಂದು ಹೇಳಿದಾಗ ಅವನು ಧೂಮಪಾನಿ ಎಂಬ ಗುರುತನ್ನು ಹಿಡಿದಿರುತ್ತಾನೆ. ಆದರೆ ಅವನು ಇಲ್ಲ, ನಾನು ಧೂಮಪಾನಿಯಲ್ಲ ಎಂದು ಹೇಳಿದರೆ ಅವನು ತನ್ನ ಗುರುತನ್ನು ಬದಲಾಯಿಸಿಕೊಂಡಿರುತ್ತಾನೆ. ಈಗ ಅವನು ತನ್ನ ಭೂತಕಾಲದೊಂದಿಗೆಯಲ್ಲ, ತನ್ನ ಭವಿಷ್ಯದೊಂದಿಗೆ ಸಂಪರ್ಕ ಹೊಂದಿದ್ದಾನೆ. ನಾವು ಸಾಮಾನ್ಯವಾಗಿ ನಮ್ಮ ಕ್ರಿಯೆಗಳನ್ನು ಬದಲಾಯಿಸಲು ಪ್ರಯತ್ನಿಸುತ್ತೇವೆ, ಆದರೆ ನಮ್ಮ ಗುರುತನ್ನು ಬದಲಾಯಿಸದವರೆಗೂ ಹಳೆಯ ಮಾದರಿಗಳು ಮತ್ತೆ ಹಿಂದಿರುಗುತ್ತವೆ. ಏಕೆಂದರೆ ಕ್ರಿಯೆಗಳು ಕೇವಲ ಲಕ್ಷಣಗಳು. ನಿಜವಾದ ಮೂಲ ನಮ್ಮ ಆಲೋಚನೆ. ನಾವೇನು ಎಂದು ನಂಬುತ್ತೇವೆ. ನೀವು ನಿಮ್ಮನ್ನು ಆತ್ಮವಿಶ್ವಾಸವುಳ್ಳವರು, ಕಾನ್ಫಿಡೆಂಟ್ ಎಂದು ನಂಬಿದ್ದರೆ ಯಾವುದೇ ಸೆಮಿನಾರ್, ಯಾವುದೇ ಉಪನ್ಯಾಸವು ನಿಮ್ಮನ್ನು ದೀರ್ಘಕಾಲದವರೆಗೆ ಆತ್ಮವಿಶ್ವಾಸವುಳ್ಳವರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಆದರೆ ನೀವು ಪ್ರತಿದಿನ ಸಣ್ಣ ಸಣ್ಣ ಕ್ರಿಯೆಗಳನ್ನು ತೆಗೆದುಕೊಂಡು ಹೌದು, ನಾನು ಆತ್ಮವಿಶ್ವಾಸವುಳ್ಳವನು ಎಂದು ಪುರಾವೆ ಕೊಡುತ್ತಾ ಹೋದರೆ ನಿಧಾನಕ್ಕೆ ಮೆದುಳು ಇದೇ ಸತ್ಯ ಎಂದು ಒಪ್ಪಿಕೊಳ್ಳುತ್ತದೆ. ಅಭ್ಯಾಸಗಳನ್ನು ಮಾಡುವುದು ಕಷ್ಟವಲ್ಲ, ಆದರೆ ಅವುಗಳನ್ನು ಸರಿಯಾದ ಗುರುತಿಗೆ ಜೋಡಿಸುವುದು ಕಷ್ಟ. ನೀವು ಪ್ರತಿದಿನ ಒಂದು ಪುಟ ಓದುತ್ತಿದ್ದರೆ ನೀವು ನಿಮ್ಮನ್ನು ಓದುಗರೆಂದು ನಂಬಿ, ಪ್ರತಿದಿನ ಬೆಳಿಗ್ಗೆ ಸ್ವಲ್ಪ ವ್ಯಾಯಾಮ ಮಾಡಿದರೆ ನೀವು ಫಿಟ್ ವ್ಯಕ್ತಿ, ಪ್ರತಿದಿನ ಒಂದು ಪ್ರಾಮಾಣಿಕ ನಿರ್ಧಾರ ತೆಗೆದುಕೊಂಡರೆ ನೀವು ವಿಶ್ವಾಸಾರ್ಹ ವ್ಯಕ್ತಿ. ಸಣ್ಣ ಕ್ರಿಯೆಗಳೇ ನಿಮ್ಮ ಹೊಸ ಗುರುತನ್ನು ಬಲಪಡಿಸುವ ಮತಗಳು. ಪ್ರತಿ ಬಾರಿ ನೀವು ಸರಿಯಾದ ಕೆಲಸ ಮಾಡಿದಾಗ ನಿಮ್ಮ ಹೊಸ ಗುರುತಿಗೆ ನೀವು ಒಂದು ಹೊಸ ಮತವನ್ನು ನೀಡುತ್ತೀರಿ. ಗುರುತಿನ ಈ ಆಟವು ಬಹಳ ಆಳವಾದದ್ದು, ಏಕೆಂದರೆ ಹೆಚ್ಚಿನ ಜನರು ತಾವ್ಯಾರು ಎಂದು ಎಂದಿಗೂ ಯೋಚಿಸುವುದಿಲ್ಲ. ಅವರು ಇತರರು ಹೇಳಿದ ಪ್ರಕಾರ ತಮ್ಮನ್ನು ವ್ಯಾಖ್ಯಾನಿಸಿಕೊಳ್ಳುತ್ತಾರೆ. ನೀನು ಯಾವಾಗಲೂ ತಡವಾಗಿ ಬರುತ್ತೀಯಾ, ನೀನು ಗಂಭೀರವಾಗಿರುವುದಿಲ್ಲ, ನೀನು ಎಂದಿಗೂ ಬದಲಾಗುವುದಿಲ್ಲ. ಮತ್ತು ನಿಧಾನವಾಗಿ ಅವರು ಇತರರು ಹೇಳಿದ ಮಾತುಗಳನ್ನೇ ತಮ್ಮ ಸತ್ಯವೆಂದು ಒಪ್ಪಿಕೊಳ್ಳುತ್ತಾರೆ. ಆದರೆ ನಿಮ್ಮ ಗುರುತನ್ನು ನೀವೇ ಆರಿಸಲು ಪ್ರಾರಂಭಿಸಿದರೆ ನಿಮ್ಮ ನಡವಳಿಕೆ ತಾನಾಗಿಯೇ ಬದಲಾಗಲು ಶುರು ಮಾಡುತ್ತದೆ. ನೀವು ಗುರಿಯನ್ನು ಬದಲಾಯಿಸುವ ನಿರ್ಧಾರವನ್ನು ಮಾಡುವುದಕ್ಕಿಂತ ಗುರುತನ್ನು ಬದಲಾಯಿಸುವ ನಿರ್ಧಾರ ಮಾಡಿದಾಗ ನಿಜವಾದ ಬೆಳವಣಿಗೆ ಪ್ರಾರಂಭವಾಗುತ್ತದೆ. ಏಕೆಂದರೆ ಗುರಿ ಫಲಿತಾಂಶವನ್ನು ನೀಡುತ್ತದೆ, ಆದರೆ ಗುರುತಿನ ಪರಿವರ್ತನೆಯು ಶಾಶ್ವತ ಬದಲಾವಣೆಯನ್ನು ನೀಡುತ್ತದೆ. ಗುರಿ ನಿಮಗೆ ಒಂದು ಬಾರಿ ಗೆಲುವು ತರಬಹುದು, ಆದರೆ ಗುರುತು ನಿಮ್ಮನ್ನು ಯಾವಾಗಲೂ ಗೆಲ್ಲುವವರನ್ನಾಗಿ ಮಾಡುತ್ತದೆ. ಆದ್ದರಿಂದ ಮುಂದಿನ ಬಾರಿ ನೀವು ಯಾವುದೇ ಹೊಸ ಅಭ್ಯಾಸವನ್ನು ಪ್ರಾರಂಭಿಸಿದಾಗ ನಿಮ್ಮೊಂದಿಗೆ ಹೀಗೆ ಹೇಳಬೇಡಿ, ನಾನು ಇದನ್ನು ಮಾಡಬೇಕು. ಬದಲಾಗಿ ಹೇಳಿ, ನಾನು ಇದನ್ನು ಮಾಡುವಂತಹ ವ್ಯಕ್ತಿ. ಐ ಆಮ್ ದ ಕೈಂಡ್ ಆಫ್ ಪರ್ಸನ್ ಹೂ ಡಸ್ ದಿಸ್. ಏಕೆಂದರೆ ನಿಮ್ಮ ಗುರುತು ಸರಿಯಾಗಿದ್ದಾಗ ನಿಮ್ಮ ಪ್ರತಿಯೊಂದು ಕ್ರಿಯೆ, ಪ್ರತಿ ನಿರ್ಧಾರ, ಪ್ರತಿ ಹೆಜ್ಜೆ ಅದೇ ದಿಕ್ಕಿನಲ್ಲಿ ಸಾಗುತ್ತದೆ ಮತ್ತು ಇದೇ ನಿಜವಾದ ರಹಸ್ಯ. ಅಧ್ಯಾಯ 4, ನಡವಳಿಕೆ ಬದಲಾವಣೆಯ 4 ನಿಯಮಗಳು, ದ 4 ಲಾಸ್ ಆಫ್ ಬಿಹೇವಿಯರ್ ಚೇಂಜ್. ನಮಗೆ ತಿಳಿದಿದ್ದರೂ ನಾವು ಏಕೆ ಕೆಟ್ಟ ಅಭ್ಯಾಸಗಳಿಂದ ದೂರವಿರಲು ಸಾಧ್ಯವಿಲ್ಲ ಎಂದು ಎಂದಾದರೂ ಯೋಚಿಸಿದ್ದೀರಾ? ರಾತ್ರಿ ತಡವಾಗಿ ಫೋನ್ ಬಳಸುವುದು ನಿದ್ರೆಯನ್ನು ಹಾಳು ಮಾಡುತ್ತದೆ ಎಂದು ನಮಗೆ ತಿಳಿದಿದೆ, ಆದರೂ ನಾವು ಪರದೆಯಲ್ಲಿ ಮುಳುಗಿರುತ್ತೇವೆ. ಜಂಕ್ ಫುಡ್ ಆರೋಗ್ಯಕ್ಕೆ ಕೆಟ್ಟದ್ದು ಎಂದು ನಮಗೆ ತಿಳಿದಿದೆ, ಆದರೂ ಮುಂದಿನ ಬರ್ಗರ್ ತಿನ್ನುವ ಬಯಕೆಯನ್ನು ತಡೆಯಲು ಸಾಧ್ಯವಾಗುವುದಿಲ್ಲ. ಹೀಗೇಕೆ ಆಗುತ್ತದೆ? ಏಕೆಂದರೆ ನಮ್ಮ ನಡವಳಿಕೆಯ ಹಿಂದೆ ಕೇವಲ ಇಚ್ಛಾಶಕ್ತಿ ಮಾತ್ರವಲ್ಲ, ಬದಲಿಗೆ ಒಂದು ಸಂಪೂರ್ಣ ವಿಜ್ಞಾನ ಅಡಗಿದೆ. ಪ್ರತಿ ಅಭ್ಯಾಸ, ಅದು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದ್ದಾಗಿರಲಿ, ಒಂದು ಸರಳ ಸೂತ್ರದ ಮೇಲೆ ನಡೆಯುತ್ತದೆ. ಆ ಸೂತ್ರ ಇಲ್ಲಿದೆ: ಸಂಕೇತ, ಬಯಕೆ, ಪ್ರತಿಕ್ರಿಯೆ, ಪ್ರತಿಫಲ. ಅಂದರೆ ಒಂದು ಸಂಕೇತ ಅಂದರೆ ಸಿಗ್ನಲ್ ನಿಮ್ಮನ್ನು ಪ್ರಚೋದಿಸುತ್ತದೆ, ಒಂದು ಬಯಕೆ ಹುಟ್ಟುತ್ತದೆ, ನಂತರ ನೀವು ಒಂದು ಕ್ರಿಯೆಯನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ಕೊನೆಯಲ್ಲಿ ನಿಮಗೆ ಒಂದು ಪ್ರತಿಫಲ ಸಿಗುತ್ತದೆ. ಇದೇ ಅಭ್ಯಾಸದ ಚಕ್ರ, ಮತ್ತು ಇದನ್ನು ಅರ್ಥಮಾಡಿಕೊಂಡರೆ ಯಾವುದೇ ಅಭ್ಯಾಸವನ್ನು ಬದಲಾಯಿಸಬಹುದು. ಈಗ ಯೋಚಿಸಿ, ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಫೋನ್ ನಿಮ್ಮ ಪಕ್ಕದಲ್ಲಿದ್ದರೆ ಅದು ಸಂಕೇತ. ನೋಟಿಫಿಕೇಷನ್ನ ಶಬ್ದವು ನಿಮ್ಮ ಬಯಕೆಯನ್ನು ಜಾಗೃತಗೊಳಿಸುತ್ತದೆ. ನೀವು ಫೋನ್ ಎತ್ತುತ್ತೀರಿ, ಅದು ನಿಮ್ಮ ಪ್ರತಿಕ್ರಿಯೆ. ಮತ್ತು ಯಾವುದೇ ಸಂದೇಶವನ್ನು ನೋಡಿದಾಗ ಅಥವಾ ತಮಾಷೆಯ ರೀಲ್ ನೋಡಿದ ತಕ್ಷಣ ನಿಮಗೆ ಡೋಪಮೈನ್ನ ಪ್ರತಿಫಲ ಸಿಗುತ್ತದೆ. ಅಷ್ಟೇ, ಅಭ್ಯಾಸದ ಚಕ್ರ ಪೂರ್ಣಗೊಂಡಿತು. ನೀವು ಪ್ರಜ್ಞಾಪೂರ್ವಕವಾಗಿ ಯೋಚಿಸದೆ ಪ್ರತಿದಿನ ಇದೇ ಚಕ್ರ ಪುನರಾವರ್ತನೆ ಆಗುತ್ತದೆ. ನಾವು ನಮ್ಮ ಜೀವನವನ್ನು ಬದಲಾಯಿಸಲು ಬಯಸಿದ್ರೆ ಅಭ್ಯಾಸಗಳ ಈ ಚಕ್ರವನ್ನು ನಾವು ಹ್ಯಾಕ್ ಮಾಡಬೇಕು. ಮತ್ತು ಇಲ್ಲಿಯೇ ನಡವಳಿಕೆ ಬದಲಾವಣೆಯ 4 ಸರಳ ತತ್ವಗಳು ಬರುತ್ತವೆ.
ಅವು ನಮ್ಮ ಮನಸ್ಸನ್ನು ಮರುಪ್ರೋಗ್ರಾಮ್ ಮಾಡುವ ನಿಯಮಗಳು. ಮೊದಲ ನಿಯಮ, ಅದನ್ನು ಗೋಚರಿಸುವಂತೆ ಮಾಡಿ. ಯಾವುದೇ ಅಭ್ಯಾಸವನ್ನು ಅಳವಡಿಸಿಕೊಳ್ಳಲು ಅದನ್ನು ಗೋಚರಿಸುವಂತೆ ಮಾಡುವುದು ಮುಖ್ಯ. ನಮಗೆ ಕಾಣಿಸದ ಯಾವುದನ್ನೂ ನಾವು ಬದಲಾಯಿಸಲು ಸಾಧ್ಯವಿಲ್ಲ. ನೀವು ಆರೋಗ್ಯಕರ ಆಹಾರವನ್ನು ಪ್ರಾರಂಭಿಸಬೇಕಿದ್ದರೆ ಹಣ್ಣುಗಳನ್ನು ಫ್ರಿಡ್ಜ್ನ ಹಿಂದೆ ಇಡಬೇಡಿ. ಅವುಗಳನ್ನು ನಿಮ್ಮ ಕಣ್ಣೆದುರು ಇಡಿ. ಪುಸ್ತಕ ಓದಬೇಕಿದ್ದರೆ ಅದನ್ನು ಟೇಬಲ್ ಮೇಲಿಡಿ, ಮರೆಮಾಡಿ ಇಡಬೇಡಿ. ನಮ್ಮ ಮನಸ್ಸು ಸಂಕೇತಗಳಿಂದ ಕಾರ್ಯನಿರ್ವಹಿಸುತ್ತದೆ ಮತ್ತು ಏನು ಕಾಣುತ್ತದೆಯೋ ಅದೇ ಪ್ರಚೋದಿಸುತ್ತದೆ. ಎರಡನೇ ನಿಯಮ, ಅದನ್ನು ಆಕರ್ಷಕವಾಗಿಸಿ. ಯಾವುದೇ ವ್ಯಕ್ತಿ ನೀರಸವಾದ ಕೆಲಸವನ್ನು ಪದೇ ಪದೇ ಮಾಡುವುದಿಲ್ಲ. ವ್ಯಾಯಾಮ ಮಾಡಬೇಕಿದ್ದರೆ ನಿಮ್ಮ ನೆಚ್ಚಿನ ಸಂಗೀತವನ್ನು ಹಾಕಿ. ಧ್ಯಾನ ಮಾಡಬೇಕಿದ್ದರೆ ಅದನ್ನು ಶಾಂತಿಯುತ ವಾತಾವರಣದಲ್ಲಿ ಮಾಡಿ. ಯಾವುದೇ ಅಭ್ಯಾಸಕ್ಕೆ ಸಂಬಂಧಿಸಿದ ಅನುಭವವು ಉತ್ತಮವೆಂದು ಅನಿಸಿದ್ದರೆ ಮೆದುಳು ಅದನ್ನು ಪುನರಾವರ್ತಿಸಲು ಬಯಸುತ್ತದೆ. ಮೂರನೇ ನಿಯಮ, ಅದನ್ನು ಸುಲಭಗೊಳಿಸಿ. ನಾವು ಆಗಾಗ್ಗೆ ಅಭ್ಯಾಸಗಳನ್ನು ಮಾಡಲು ಸಾಧ್ಯವಾಗದಿರುವುದಕ್ಕೆ ಕಾರಣ ನಾವು ಪ್ರಾರಂಭವನ್ನೇ ಕಷ್ಟಕರವಾಗಿಸುತ್ತೇವೆ. ನಾನು ಪ್ರತಿದಿನ 1 ಗಂಟೆ ಜಿಮ್ಗೆ ಹೋಗುತ್ತೇನೆ, ನಾನು ಪ್ರತಿದಿನ ಒಂದು ಪುಸ್ತಕ ಮುಗಿಸುತ್ತೇನೆ. ಕೆಲಸ ದೊಡ್ಡದಾಗಿ ಕಂಡಾಗ ಮೆದುಳು ವಿರೋಧವನ್ನು ಸೃಷ್ಟಿಸುತ್ತದೆ. ಪ್ರಾರಂಭ ಯಾವಾಗಲೂ ಚಿಕ್ಕದಾಗಿರಬೇಕು. 2 ನಿಮಿಷದ ನಿಯಮವನ್ನು ನೆನಪಿಡಿ. ಕೇವಲ 2 ನಿಮಿಷಗಳ ಕಾಲ ಪ್ರಾರಂಭಿಸಿ, ಏಕೆಂದರೆ ಪ್ರಾರಂಭಿಸುವುದೇ ನಿಜವಾದ ಹೋರಾಟ ಮತ್ತು ಒಮ್ಮೆ ಪ್ರಾರಂಭಿಸಿದರೆ ನಿಲ್ಲಿಸುವುದು ಕಷ್ಟವಾಗುತ್ತದೆ. 4ನೇ ನಿಯಮ, ಅದನ್ನು ತೃಪ್ತಿದಾಯಕವಾಗಿಸಿ. ಯಾವುದೇ ಕೆಲಸದಿಂದ ತಕ್ಷಣ ತೃಪ್ತಿ ಸಿಗದಿದ್ದರೆ ಮೆದುಳು ಅದನ್ನು ಕೈಬಿಡುತ್ತದೆ. ಆದರೆ ನೀವು ನಿಮ್ಮನ್ನೇ ನೀವು ಪ್ರತಿಫಲ ರಿವಾರ್ಡ್ ನೀಡಿದರೆ, ನಿಮ್ಮ ಪ್ರಗತಿಯನ್ನು ಟ್ರ್ಯಾಕ್ ಮಾಡಿದರೆ ಅಥವಾ ಚಿಕ್ಕದಾಗಿ ಆಚರಿಸಿಕೊಂಡರೆ ನಿಮ್ಮ ಮೆದುಳು ಆ ಅಭ್ಯಾಸವನ್ನು ಬಲಪಡಿಸುತ್ತದೆ. ಏಕೆಂದರೆ ಮನುಷ್ಯನು ತನಗೆ ಸಂತೋಷವನ್ನು ನೀಡುವ ಕೆಲಸವನ್ನೇ ಪುನರಾವರ್ತಿಸುತ್ತಾನೆ. ಈ 4 ನಿಯಮಗಳು ಕೇವಲ ಪದಗಳಲ್ಲ, ಇವು ನಮ್ಮ ನಡವಳಿಕೆಯ ಅಡಿಪಾಯವನ್ನೇ ಬದಲಾಯಿಸಬಲ್ಲ ನೀಲನಕ್ಷೆಗಳು. ಪ್ರತಿಯೊಂದು ಒಳ್ಳೆಯ ಅಭ್ಯಾಸದ ಹಿಂದೆ ಇದೇ ರಚನೆ ಕೆಲಸ ಮಾಡುತ್ತದೆ. ಪ್ರತಿಯೊಂದು ಕೆಟ್ಟ ಅಭ್ಯಾಸವನ್ನು ಕೊನೆಗೊಳಿಸಲು ಸಹ ಇವುಗಳನ್ನು ವಿರುದ್ಧವಾಗಿ ಬಳಸಬಹುದು. ಕೆಟ್ಟ ಅಭ್ಯಾಸವನ್ನು ಅಗೋಚರವಾಗಿಸಿ, ಆಕರ್ಷಕವಲ್ಲದಂತೆ ಮಾಡಿ, ಕಷ್ಟಕರವಾಗಿಸಿ ಮತ್ತು ಅತೃಪ್ತಿದಾಯಕವಾಗಿಸಿ. ನಿಧಾನವಾಗಿ ಅದು ತಾನಾಗಿಯೇ ಮಾಯವಾಗುತ್ತದೆ. ವಾಸ್ತವವಾಗಿ ಮನುಷ್ಯನ ಮನಸ್ಸು ಅಭ್ಯಾಸ ಚಾಲಿತವಾಗಿದೆ. ನಿಮ್ಮ ಪ್ರತಿಯೊಂದು ನಿರ್ಧಾರ, ಪ್ರತಿ ಭಾವನೆ, ಪ್ರತಿಕ್ರಿಯೆ ಯಾವುದಾದರೂ ಒಂದು ಚಕ್ರದೊಂದಿಗೆ ಸಂಪರ್ಕವಿದೆ ಮತ್ತು ನೀವು ಆ ಚಕ್ರವನ್ನು ಅರ್ಥ ಮಾಡಿಕೊಂಡಾಗ ನಿಮ್ಮ ಜೀವನದ ರಿಮೋಟ್ ಕಂಟ್ರೋಲ್ ನಿಮ್ಮ ಕೈಗೆ ಬರುತ್ತದೆ. ಯಶಸ್ವಿ ಜನರ ಜೀವನ ಏಕೆ ಶಿಸ್ತುಬದ್ಧವಾಗಿ ಕಾಣಿಸುತ್ತದೆ ಎಂದು ಎಂದಾದರೂ ಗಮನಿಸಿದ್ದೀರಾ? ಏಕೆಂದರೆ ಅವರು ಪ್ರೇರಣೆಯನ್ನು ನಂಬಿ ಬದುಕುವುದಿಲ್ಲ. ಅವರು ತಮ್ಮ ವ್ಯವಸ್ಥೆಗಳನ್ನು ಮತ್ತು ಅಭ್ಯಾಸಗಳನ್ನು ಸರಿಯಾಗಿ ವಿನ್ಯಾಸಗೊಳಿಸಿರುತ್ತಾರೆ. ಅವರ ಅಭ್ಯಾಸಗಳು ಸ್ವತಃ ಚಾಲಿತವಾಗಿರುತ್ತವೆ ಮತ್ತು ಅದೇ ಅವರಿಗೆ ಪ್ರತಿದಿನ ಗೆಲುವನ್ನು ತರುತ್ತದೆ. ಒಂದು ಅಭ್ಯಾಸವನ್ನು ಬದಲಾಯಿಸುವುದೆಂದರೆ ನಿಮ್ಮನ್ನು ನೀವು ಹೊಸ ವ್ಯಕ್ತಿಯನ್ನಾಗಿ ನಿರ್ಮಿಸುವುದು. ಏಕೆಂದರೆ ನೀವು ಪ್ರತಿ ಬಾರಿ ಒಂದು ಸಣ್ಣ ಅಭ್ಯಾಸದ ಮೇಲೆ ಗೆದ್ದಾಗ ನೀವು ನಿಮ್ಮ ಸುಪ್ತ ಮನಸ್ಸಿಗೆ ನೀವು ನಿಯಂತ್ರಣದಲ್ಲಿದ್ದೀರಿ ಎಂದು ಸಾಬೀತುಪಡಿಸುತ್ತೀರಿ ಮತ್ತು ಈ ಸ್ವಯಂ ನಿಯಂತ್ರಣವು ನಿಧಾನವಾಗಿ ಸ್ವಯಂ ಗೌರವವಾಗಿ ಬದಲಾಗುತ್ತದೆ. ಜೀವನವನ್ನು ಬದಲಾಯಿಸಲು ಯಾವುದೇ ಮ್ಯಾಜಿಕ್ನ ಅಗತ್ಯವಿಲ್ಲ. ಕೇವಲ ನಿಮ್ಮ ನಡವಳಿಕೆಯನ್ನು ಅರ್ಥಮಾಡಿಕೊಳ್ಳಿ ಮತ್ತು ಅದನ್ನು ಸರಿಯಾಗಿ ವಿನ್ಯಾಸಗೊಳಿಸಿ. ಅಧ್ಯಾಯ 5. ಉತ್ತಮ ಅಭ್ಯಾಸಗಳನ್ನು ಸ್ಪಷ್ಟವಾಗಿಸಿ. ಮೇಕ್ ಗುಡ್ ಹ್ಯಾಬಿಟ್ಸ್ ಆಬ್ವಿಯಸ್. ನೀವು ಎಂದಾದರೂ ಗಮನಿಸಿದ್ದೀರಾ? ನಾವು ಸಾಮಾನ್ಯವಾಗಿ ನಮಗೆ ಮೊದಲು ಕಾಣುವ ಕೆಲಸವನ್ನೇ ಮಾಡುತ್ತೇವೆ. ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ಎದುರಿಗೆ ಕಾಣುತ್ತದೆ ಮತ್ತು ನಾವು ಅಜಾಗರೂಕತೆಯಿಂದ ಅದನ್ನು ತೆಗೆದುಕೊಳ್ಳುತ್ತೇವೆ. ಫ್ರಿಡ್ಜ್ನಲ್ಲಿ ಮೊದಲು ಕಾಣುವ ವಸ್ತುವನ್ನೇ ನಾವು ತಿನ್ನುತ್ತೇವೆ. ರಾತ್ರಿ ಮಲಗಲು ಹೋದಾಗ ನೆಟ್ಫ್ಲಿಕ್ಸ್ನ ಸಲಹೆ ಸಜೆಷನ್ ಕಂಡರೆ ಮತ್ತೆ ಒಂದು ಸಂಚಿಕೆ ಅಂದರೆ ಎಪಿಸೋಡ್ ನೋಡುವ ಅಭ್ಯಾಸ ಮರಳಿ ಬರುತ್ತದೆ. ಇದರರ್ಥ ನಮ್ಮ ಅಭ್ಯಾಸಗಳು ನಮ್ಮ ಇಚ್ಛೆಗಳಿಂದ ಮಾತ್ರವಲ್ಲ, ನಮ್ಮ ಪರಿಸರದಿಂದಲೂ ರೂಪುಗೊಳ್ಳುತ್ತವೆ. ನಿಜವಾಗಿ ಮನುಷ್ಯನ ಜೀವನವನ್ನು ರೂಪಿಸುವ ದೊಡ್ಡ ಅಂಶ ಪ್ರೇರಣೆ ಅಲ್ಲ, ಬದಲಿಗೆ ಗೋಚರತೆ. ನಮಗೆ ಪದೇ ಪದೇ ಕಾಣುವ ಕೆಲಸಗಳನ್ನೇ ನಾವು ಮಾಡುತ್ತೇವೆ. ನಮ್ಮ ಮನಸ್ಸು ಸಂಕೇತಗಳಿಂದ ಕಾರ್ಯನಿರ್ವಹಿಸುತ್ತದೆ. ಯಾವುದು ಕಾಣುತ್ತದೆಯೋ ಅದೇ ಪ್ರಚೋದಕ ಅಂದರೆ ಟ್ರಿಗರ್ ಆಗುತ್ತದೆ. ಅಂದರೆ ನೀವು ಒಂದು ಅಭ್ಯಾಸವನ್ನು ನಿಮ್ಮ ಜೀವನದಲ್ಲಿ ಬಲಪಡಿಸಲು ಬಯಸಿದರೆ ಮೊದಲು ಅದನ್ನು ಗೋಚರಿಸುವಂತೆ ಮಾಡಿ, ಸ್ಪಷ್ಟವಾಗಿಸಿ, ಆಬ್ವಿಯಸ್. ಒಮ್ಮೆ ಯೋಚಿಸಿ, ನೀವು ಓದುವ ಅಥವಾ ಪುಸ್ತಕ ಓದುವ ಅಭ್ಯಾಸವನ್ನು ಬೆಳೆಸಲು ಬಯಸುತ್ತೀರಿ. ಆದರೆ ಪುಸ್ತಕವು ಯಾವಾಗಲೂ ಬೀರುವಿನಲ್ಲಿ ಮುಚ್ಚಿರುತ್ತದೆ. ಹಾಗಾದರೆ ನೀವು ಪ್ರತಿ ಬಾರಿ ಎದ್ದು ಅದನ್ನು ತೆಗೆಯುತ್ತೀರಾ? ಬಹುಶಃ ಇಲ್ಲ.
ಏಕೆಂದರೆ ನಿಮ್ಮ ಮೆದುಳು ಸುಲಭವಾದ ಮಾರ್ಗವನ್ನು ಆರಿಸಿಕೊಳ್ಳುತ್ತದೆ. ಆದರೆ ಅದೇ ಪುಸ್ತಕವು ನಿಮ್ಮ ದಿಂಬಿನ ಪಕ್ಕದಲ್ಲಿ ಇರಿಸಿದ್ದರೆ ನೀವು ಮಲಗಲು ಹೋದಾಗೆಲ್ಲ ಆ ಪುಸ್ತಕ ನಿಮಗೆ ಕಾಣುತ್ತದೆ ಮತ್ತು ಅದು ನಿಮ್ಮ ಮನಸ್ಸಿಗೆ ಸಂಕೇತ ಅಂದ್ರೆ ಕ್ಯೂ ಆಗುತ್ತದೆ. ನೀವು ಹೋಗಲಿ 2 ಪುಟಗಳನ್ನಾದರೂ ಓದಿಬಿಡುತ್ತೇನೆ ಎಂದು ಹೇಳುತ್ತೀರಿ ಮತ್ತು ಈ ಸಣ್ಣ ಹೆಜ್ಜೆಯೇ ಒಂದು ದಿನ ದೊಡ್ಡ ಅಭ್ಯಾಸವಾಗಿ ಬದಲಾಗುತ್ತದೆ. ನಮಗೆ ಶಿಸ್ತಿನ ಅಗತ್ಯ ಇದೆ ಎಂದು ನಾವು ಆಗಾಗ್ಗೆ ಯೋಚಿಸುತ್ತೇವೆ. ಆದರೆ ಸತ್ಯವೇನೆಂದರೆ ನಮಗೆ ಸರಿಯಾದ ದಿಕ್ಕಿನಲ್ಲಿ ತಳ್ಳುವ ವಿನ್ಯಾಸಗೊಳಿಸಿದ ಪರಿಸರದ ಅಗತ್ಯವಿದೆ. ಏಕೆಂದರೆ ನಡವಳಿಕೆಯು ಇಚ್ಛಾಶಕ್ತಿಯಿಂದಲ್ಲ, ಸುತ್ತಮುತ್ತಲಿನಿಂದ ಬದಲಾಗುತ್ತದೆ. ನಿಮ್ಮ ಗುರಿ ಆರೋಗ್ಯಕರವಾಗಿರುವುದಾಗಿದ್ದರೆ ಚಿಪ್ಸ್ ಅನ್ನು ಅಡಗಿಸಿ ಮತ್ತು ಹಣ್ಣುಗಳನ್ನು ಎದುರಿಗೆ ಇರಿಸಿ. ನೀವು ಸಾಮಾಜಿಕ ಮಾಧ್ಯಮವನ್ನು ಕಡಿಮೆ ಬಳಸಲು ಬಯಸಿದರೆ ಹೋಮ್ ಸ್ಕ್ರೀನ್ನಿಂದ ಅಪ್ಲಿಕೇಶನ್ ಅನ್ನು ತೆಗೆದುಹಾಕಿ. ಏಕೆಂದರೆ ಯಾವುದು ಕಾಣುವುದಿಲ್ಲವೋ ಅದರ ಸಂಕೇತವು ಮನಸ್ಸಿಗೆ ತಲುಪುವುದಿಲ್ಲ. ನಮ್ಮ ಮೆದುಳು ಸಾವಿರಾರು ಸಂಕೇತಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಪ್ರತಿಯೊಂದು ದೃಶ್ಯ, ಪ್ರತಿಯೊಂದು ಶಬ್ದ, ಪ್ರತಿಯೊಂದು ವಾಸನೆ ಏನಲ್ಲಾದರೂ ಪ್ರಚೋದಿಸುತ್ತದೆ. ಮತ್ತು ನಾವು ಇವುಗಳನ್ನು ಬದಲಾಯಿಸಲು ಕಲಿತಾಗ ನಾವು ನಮ್ಮ ಅಭ್ಯಾಸಗಳ ಮಾಸ್ಟರ್ ಆಗುತ್ತೇವೆ. ನೀವು ಪ್ರತಿದಿನ ಬೆಳಿಗ್ಗೆ ವ್ಯಾಯಾಮ ಮಾಡಬೇಕಿದ್ದರೆ ನಿಮ್ಮ ವ್ಯಾಯಾಮದ ಬೂಟುಗಳನ್ನು ಹಾಸಿಗೆಯ ಪಕ್ಕದಲ್ಲೇ ಇರಿಸಿ. ಅವುಗಳನ್ನು ನೋಡುವುದೇ ಒಂದು ನೆನಪಿನ ಸಂಕೇತ, ರಿಮೈಂಡರ್ ಆಗುತ್ತದೆ. ನೀವು ಧ್ಯಾನವನ್ನು ಪ್ರಾರಂಭಿಸಬೇಕಿದ್ದರೆ ನೀವು ಬೆಳಿಗ್ಗೆ ಮೊದಲು ತಲುಪುವ ಸ್ಥಳದಲ್ಲಿ ಅದರ ಚಾಪೆಯನ್ನು ಹಾಗೆಯೇ ಹಾಸಿಬಿಡಿ. ಪ್ರಚೋದಕವು ಎಷ್ಟು ಸುಲಭ ಮತ್ತು ಸ್ಪಷ್ಟವಾಗಿರುತ್ತದೆಯೋ ಅಭ್ಯಾಸವನ್ನು ಪ್ರಾರಂಭಿಸುವುದು ಅಷ್ಟೇ ಸುಲಭ. ಕೆಲವೊಮ್ಮೆ ಸಣ್ಣ ವಿಷಯಗಳು ದೊಡ್ಡ ವ್ಯತ್ಯಾಸವನ್ನು ತರುತ್ತವೆ. ಉದಾಹರಣೆಗೆ, ಒಬ್ಬ ಧೂಮಪಾನಿ ತನ್ನ ಲೈಟರನ್ನು ಮನೆಯ ಹೊರಗೆ ಇರಿಸಿದರೆ ಅವನು ಸಿಗರೆಟ್ ಸೇದಲು ಹೆಚ್ಚುವರಿ ಪ್ರಯತ್ನ ಮಾಡಬೇಕಾಗುತ್ತದೆ ಮತ್ತು ಪ್ರತಿ ಬಾರಿ ಆ ಪ್ರಯತ್ನವನ್ನು ಅನುಭವಿಸಿದಾಗ ಅವನ ಮನಸ್ಸು ಆ ಅಭ್ಯಾಸವನ್ನು ಪ್ರಶ್ನಿಸುತ್ತದೆ. ಇದೇ ವಿನ್ಯಾಸದ ಶಕ್ತಿ, ಡಿಸೈನ್ ಪವರ್. ಇದು ನೀವು ಅರಿತುಕೊಳ್ಳದೆಯೇ ನಿಮ್ಮ ನಡವಳಿಕೆಯನ್ನು ಬದಲಾಯಿಸುತ್ತದೆ. ನಾವೆಲ್ಲರೂ ಆಟೋಪೈಲಟ್ ಮೋಡಿನಲ್ಲಿ ಇರುತ್ತೇವೆ. ಸುತ್ತಮುತ್ತಲಿನ ಪರಿಸರವು ನಕಾರಾತ್ಮಕವಾಗಿದ್ದರೆ ನಾವು ನಕಾರಾತ್ಮಕ ಕೆಲಸಗಳನ್ನು ಮಾಡಲು ಪ್ರಾರಂಭಿಸುತ್ತೇವೆ. ಆದರೆ ಪರಿಸರವು ನಮಗೆ ಧನಾತ್ಮಕ ಸಂಕೇತಗಳನ್ನು ನೀಡಿದರೆ ನಮ್ಮ ಶಕ್ತಿ, ಗಮನ ಮತ್ತು ನಿರ್ಧಾರ ತೆಗೆದುಕೊಳ್ಳುವಿಕೆ ತಾನಾಗಿಯೇ ಸುಧಾರಿಸುತ್ತದೆ. ನೀವು ಪ್ರಾರಂಭಿಸಲು ಸಾಧ್ಯವಾಗದಿರುವುದಕ್ಕೆ ಕಾರಣ ಪ್ರೇರಣೆಯಲ್ಲ, ಬದಲಿಗೆ ಕಾಣೆಯಾದ ಪ್ರಚೋದಕ, ಮಿಸ್ಸಿಂಗ್ ಟ್ರಿಗರ್. ಪ್ರತಿ ಅಭ್ಯಾಸವೂ ಒಂದು ದೃಶ್ಯ ಜ್ಞಾಪನೆಯೊಂದಿಗೆ ಸಂಬಂಧ ಹೊಂದಿದೆ. ಯಾವುದು ಕಾಣುತ್ತದೆಯೋ ಅದೇ ಪುನರಾವರ್ತನೆಯಾಗುತ್ತದೆ. ನೀವು ನಿಮ್ಮನ್ನು ಸರಿಯಾದ ಸಂಕೇತಗಳಿಂದ ಸುತ್ತುವರೆದರೆ ಸರಿಯಾದ ಕ್ರಿಯೆಗಳು ತಾವಾಗಿಯೇ ಅನುಸರಿಸುತ್ತವೆ. ಮತ್ತು ಇಲ್ಲಿಯ ಅಭ್ಯಾಸ ನಿರ್ಮಾಣದ ಸರಳ ರಹಸ್ಯ ಅಡಗಿದೆ. ಶಿಸ್ತಿನ ಮೇಲೆ ಅವಲಂಬಿಸಬೇಡಿ, ವಿನ್ಯಾಸದ ಮೇಲೆ ಅವಲಂಬಿಸಿ. ಶಿಸ್ತು ಕೊನೆಗೊಳ್ಳುತ್ತದೆ, ಆದರೆ ಪರಿಸರ ಯಾವಾಗಲೂ ಇರುತ್ತದೆ. ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನೀವು ಪ್ರತಿದಿನ ಉತ್ತಮರಾಗಲು ನೆನಪಿಸುವ ರೀತಿಯಲ್ಲಿ ಹೊಂದಿಸಿದರೆ ನೀವು ಎಂದಿಗೂ ನಿಮ್ಮ ಮೇಲೆ ಬಲವಂತ ಮಾಡಬೇಕಾಗಿಲ್ಲ. ನಿಮ್ಮ ಜೀವನ ತಾನಾಗಿಯೇ ನೀವು ಬಯಸಿದ ದಿಕ್ಕಿನಲ್ಲಿ ಹರಿಯಲು ಪ್ರಾರಂಭಿಸುತ್ತದೆ. ಒಮ್ಮೆ ನಿಮ್ಮ ಕೋಣೆಯ ಸುತ್ತಲೂ ನೋಡಿ. ನಿಮಗೆ ಪದೇ ಪದೇ ಕಾಣುವ ವಸ್ತುಗಳೇ ನಿಮ್ಮ ಅಭ್ಯಾಸಗಳನ್ನು ನಡೆಸುತ್ತಿವೆ. ನಿಮ್ಮ ಫೋನ್, ನಿಮ್ಮ ಟಿವಿ, ನಿಮ್ಮ ಡೆಸ್ಕ್, ನಿಮ್ಮ ಪುಸ್ತಕಗಳು ಎಲ್ಲವೂ ನಿಮ್ಮ ಸುಪ್ತ ಮನಸ್ಸಿಗೆ ಮೌನವಾಗಿ ಮಾರ್ಗದರ್ಶನ ನೀಡುತ್ತಿವೆ. ಈಗ ಪ್ರಶ್ನೆ ಇಷ್ಟೇ: ನಿಮ್ಮ ಪರಿಸರ ನಿಮ್ಮ ಗುರಿಗಳೊಂದಿಗೆ ಕೆಲಸ ಮಾಡುತ್ತಿದೆಯೇ ಅಥವಾ ಅವುಗಳ ವಿರುದ್ಧವಾಗಿದೆಯೇ? ಏಕೆಂದರೆ ಯಾವುದು ಕಾಣುತ್ತದೆಯೋ ಅದೇ ಪುನರಾವರ್ತನೆಯಾಗುತ್ತದೆ ಮತ್ತು ಯಾವುದು ಪದೇ ಪದೇ ಪುನರಾವರ್ತನೆಯಾಗುತ್ತದೆಯೋ ಅದೇ ನಿಮ್ಮ ಜೀವನವಾಗುತ್ತದೆ. ಆದ್ದರಿಂದ ನೀವು ನಿಜವಾಗಿಯೂ ನಿಮ್ಮ ಜೀವನವನ್ನು ಬದಲಾಯಿಸಲು ಬಯಸಿದರೆ ನೀವು ಯಾರಾಗಲು ಬಯಸುತ್ತೀರೋ ಅದನ್ನು ಪ್ರತಿ ಕ್ಷಣ ನೆನಪಿಸುವಂತಹ ರೀತಿಯಲ್ಲಿ ನಿಮ್ಮ ಸುತ್ತಲಿನ ಜಗತ್ತನ್ನು ಮಾಡಿ. ಅಧ್ಯಾಯ 6: ಅಭ್ಯಾಸಗಳನ್ನು ಸುಲಭ ಮತ್ತು ಪುನರಾವರ್ತನೆಗೆ ಯೋಗ್ಯವಾಗಿಸಿ. ಭಾಗ 1. ನಾವು ಹೊಸ ಅಭ್ಯಾಸಗಳನ್ನು ಪ್ರಾರಂಭಿಸುತ್ತೇವೆ, ಆದರೆ ಅವುಗಳನ್ನು ಏಕೆ ಮುಂದುವರಿಸಲು ಸಾಧ್ಯವಾಗುವುದಿಲ್ಲ ಎಂದು ಎಂದಾದರೂ ಯೋಚಿಸಿದ್ದೀರಾ? ನಾಳೆಯಿಂದ ಖಂಡಿತ ಪ್ರಾರಂಭಿಸುತ್ತೇನೆ ಎಂದು ನಾವೆಲ್ಲರೂ ಒಂದಲ್ಲ ಒಂದು ಸಮಯದಲ್ಲಿ ಹೇಳಿರುತ್ತೇವೆ. ಆದರೆ ಆ ನಾಳೆ ಮತ್ತೊಂದು ದಿನಕ್ಕೆ ಮುಂದೂಡಲ್ಪಡುತ್ತದೆ ಮತ್ತು ಮತ್ತೊಂದು ದಿನ ಇನ್ನೊಂದು ನೆಪ ಸಿಗುತ್ತದೆ. ಬದಲಾವಣೆಯನ್ನು ನಾವು ಬಯಸುವುದಿಲ್ಲ ಎಂದಲ್ಲ, ನಾವು ಪ್ರಾರಂಭವನ್ನೇ ಎಷ್ಟು ಕಷ್ಟಕರವಾಗಿಸುತ್ತೇವೆಂದರೆ ನಮ್ಮ ಮೆದುಳು ಅದನ್ನು ಮುಂದೂಡುತ್ತದೆ. ವಾಸ್ತವವಾಗಿ ಮನುಷ್ಯನ ಮನಸ್ಸು ಆರಾಮವನ್ನು ಇಷ್ಟಪಡುತ್ತದೆ. ಅದಕ್ಕೆ ಸರಳ ಮತ್ತು ಸುಲಭವಾದ ಮಾರ್ಗಗಳು ಬೇಕು. ಯಾವುದೇ ಅಭ್ಯಾಸವು ಸಂಕೀರ್ಣವೆಂದು ಕಂಡಾಗ ನಮ್ಮ ಮೆದುಳು ತಕ್ಷಣವೇ ಅದನ್ನು ತಪ್ಪಿಸಲು ಪ್ರಾರಂಭಿಸುತ್ತದೆ. ಅದು ಈಗ ಬೇಡ, ಆಮೇಲೆ ಎಂದು ಹೇಳುತ್ತದೆ. ಆದರೆ ಆ ಆಮೇಲೆ ಎಂದಿಗೂ ಬರುವುದಿಲ್ಲ. ಬದಲಾವಣೆಯನ್ನು ಪ್ರಾರಂಭಿಸಲು ನಿಮಗೆ ಪ್ರೇರಣೆಯ ಅಗತ್ಯವಿಲ್ಲ, ನಿಮಗೆ ಸರಳತೆಯ ಅಗತ್ಯವಿದೆ. ಏಕೆಂದರೆ
ಯಾವುದೇ ಕೆಲಸ ಎಷ್ಟು ಸುಲಭವೆಂದು ಅನಿಸುತ್ತದೆಯೋ ಅಷ್ಟೇ ಬೇಗ ಅದು ಪ್ರಾರಂಭವಾಗುತ್ತದೆ. ಸಣ್ಣದಾಗಿ ಪ್ರಾರಂಭಿಸಿ, ನಿಲ್ಲಿಸಬೇಡಿ. ನೀವು ನಿಮ್ಮ ಹೊಸ ಅಭ್ಯಾಸವನ್ನು ನಿಮ್ಮ ಮೆದುಳು ಇಲ್ಲ ಎಂದು ಹೇಳಲು ಸಾಧ್ಯವಾಗದಷ್ಟು ಸುಲಭ ಮಾಡಿದರೆ ನೀವು ಗೆದ್ದಂತೆ. ಉದಾಹರಣೆಗೆ, ನಿಮ್ಮ ಗುರಿ ಪ್ರತಿದಿನ ಪುಸ್ತಕ ಓದುವುದಾಗಿದ್ದರೆ, ನಾನು ಪ್ರತಿದಿನ 1 ಗಂಟೆ ಓದುತ್ತೇನೆ ಎಂದು ಯೋಚಿಸಬೇಡಿ. ನಾನು ಪ್ರತಿದಿನ ಕೇವಲ 1 ಪುಟ ಓದುತ್ತೇನೆ ಎಂದು ನಿರ್ಧರಿಸಿ. ಇದು ಕೇಳಲು ಚಿಕ್ಕದೆಂದು ಅನಿಸುತ್ತದೆ, ಆದರೆ ಇದೇ ಸಣ್ಣ ಪ್ರಾರಂಭವು ನಿಮ್ಮೊಳಗೆ ಸ್ಥಿರತೆಯನ್ನು ಹುಟ್ಟುಹಾಕುತ್ತದೆ. ಏಕೆಂದರೆ ಒಂದು ಕೆಲಸ ಸುಲಭವೆಂದು ಅನಿಸಿದಾಗ ಪ್ರತಿರೋಧ ಕೊನೆಗೊಳ್ಳುತ್ತದೆ. ನೆನಪಿಡಿ, ದೊಡ್ಡದನ್ನು ಸಾಧಿಸಲು ಸಣ್ಣದಾಗಿ ಪ್ರಾರಂಭಿಸಿ ಎಂದರೆ ಸ್ಟಾರ್ಟ್ ಸ್ಮಾಲ್ ಟು ಗೋ ಬಿಗ್. ಪ್ರತಿಯೊಂದು ದೊಡ್ಡ ವಿಷಯವೂ ಒಂದು ಸಣ್ಣ ಹೆಜ್ಜೆಯಿಂದ ಪ್ರಾರಂಭವಾಗುತ್ತದೆ. ಮೊದಲು ಕೇವಲ 1 ಹನಿ ನೀರಿನಿಂದ ಹರಿಯಲು ಪ್ರಾರಂಭಿಸುವ ನದಿಯಂತೆ. ಪ್ರತಿಯೊಂದು ಅಭ್ಯಾಸವೂ ಹಾಗೆಯೇ. ಪ್ರಾರಂಭ ಚಿಕ್ಕದಾಗಿರುತ್ತದೆ, ಆದರೆ ಪರಿಣಾಮ ಆಳವಾಗಿರುತ್ತದೆ. ನಾವು ಸಾಮಾನ್ಯವಾಗಿ ಪ್ರಾರಂಭದಲ್ಲೇ ಪರಿಪೂರ್ಣತೆಯನ್ನು ಬಯಸುತ್ತೇವೆ. ಮಾಡಬೇಕಿದ್ದರೆ ಸಂಪೂರ್ಣವಾಗಿ ಸರಿಯಾಗಿ ಮಾಡಬೇಕು ಎಂದು ನಾವು ಭಾವಿಸುತ್ತೇವೆ. ಆದರೆ ಈ ಪರಿಪೂರ್ಣತೆಯ ಭ್ರಮೆಯೇ ನಮ್ಮನ್ನು ತಡೆಯುತ್ತದೆ. ಏಕೆಂದರೆ ಪರಿಪೂರ್ಣತೆ ಎಂದಿಗೂ ಸಾಧ್ಯವಿಲ್ಲ, ಆದರೆ ಪ್ರಗತಿ ಯಾವಾಗಲೂ ಸಾಧ್ಯ. ನೀವು ಪ್ರತಿದಿನ ಸ್ವಲ್ಪ ಮುಂದಕ್ಕೆ ಸಾಗಿದರೂ ನಿಮ್ಮ ಮೆದುಳು ಆ ಅಭ್ಯಾಸವನ್ನು ಒಪ್ಪಿಕೊಳ್ಳಲು ಪ್ರಾರಂಭಿಸುತ್ತದೆ. ನಿಧಾನವಾಗಿ ಅದು ಸುಲಭವೆಂದು ಅನಿಸುತ್ತದೆ, ಮತ್ತು ಒಂದು ದಿನ ಅದೇ ಸಣ್ಣ ಅಭ್ಯಾಸ ನಿಮ್ಮ ಗುರುತಿನ ಭಾಗವಾಗಿ ಬದಲಾಗುತ್ತದೆ. ಉದಾಹರಣೆಗೆ, ನೀವು ಜಿಮ್ಗೆ ಹೋಗಲು ಬಯಸಿದರೆ ಮೊದಲು ದಿನ 1 ಗಂಟೆ ಕಳೆಯಬೇಡಿ. ಕೇವಲ ಅಲ್ಲಿಗೆ ಹೋಗಿ 5 ನಿಮಿಷ ನಿಲ್ಲಿ. ಇದು ಹಾಸ್ಯಾಸ್ಪದವಾಗಿ ಕಾಣುತ್ತದೆ, ಆದರೆ ಇದು ಮೆದುಳಿಗೆ ಇದು ಸುಲಭ, ಇಟ್ಸ್ ಈಸಿ ಎಂಬ ಸಂಕೇತ ನೀಡುತ್ತದೆ. ಮತ್ತು ಒಂದು ಕೆಲಸ ಸುಲಭವೆಂದು ಅನಿಸಿದಾಗ ಅದು ಅಭ್ಯಾಸವಾಗಿ ಬದಲಾಗುತ್ತದೆ. ಸ್ಥಿರತೆ ಅಂದರೆ ಕನ್ಸಿಸ್ಟೆನ್ಸಿ ಯಾವಾಗಲೂ ತೀವ್ರತೆಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರುತ್ತದೆ. ಏಕೆಂದರೆ ಪ್ರತಿದಿನ ಸ್ವಲ್ಪ ಶ್ರಮ ಹಾಕುವವನೇ ಸುದೀರ್ಘ ಓಟವನ್ನು ಗೆಲ್ಲುತ್ತಾನೆ. ಒಂದು ಸರಳ ನಿಯಮವಿದೆ: ಘರ್ಷಣೆಯನ್ನು ಕಡಿಮೆ ಮಾಡಿ. ಅಂದರೆ ಒಂದು ಅಭ್ಯಾಸವನ್ನು ಮಾಡಲು ಇರುವ ಎಲ್ಲಾ ಅಡೆತಡೆಗಳನ್ನು ತೆಗೆದುಹಾಕಿ. ನೀವು ವ್ಯಾಯಾಮ ಮಾಡಲು ಬಯಸಿದರೆ ಜಿಮ್ನ ಬಟ್ಟೆಗಳನ್ನು ರಾತ್ರಿಯೇ ಹೊರಗೆ ತೆಗೆದಿಡಿ. ಬರೆಯಲು ಬಯಸಿದರೆ ನೋಟ್ಬುಕ್ ಮತ್ತು ಪೆನ್ ಯಾವಾಗಲೂ ನಿಮ್ಮ ಬಳಿ ಇರಲಿ. ಆರೋಗ್ಯಕರವಾಗಿ ತಿನ್ನಲು ಬಯಸಿದರೆ ಜಂಕ್ ಫುಡ್ ಅನ್ನು ಮನೆಯಿಂದ ಹೊರಗೆ ಇರಿಸಿ. ಅಭ್ಯಾಸವು ಎಷ್ಟು ಸುಲಭವಾಗಿ ಪ್ರಾರಂಭವಾಗುತ್ತದೆಯೋ ಅಷ್ಟೇ ಅದು ಪುನರಾವರ್ತನೆಯಾಗುತ್ತದೆ. ನೆನಪಿಡಿ, ನಮ್ಮ ಮನಸ್ಸು ಪುನರಾವರ್ತನೆಯನ್ನು ಇಷ್ಟಪಡುತ್ತದೆ. ಏಕೆಂದರೆ ಪುನರಾವರ್ತನೆಯಿಂದಲೇ ಆರಾಮ ಸಿಗುತ್ತದೆ ಮತ್ತು ಆರಾಮದಿಂದ ಸ್ಥಿರತೆ ಬರುತ್ತದೆ. ನೀವು ಯಾವುದೇ ಅಭ್ಯಾಸವನ್ನು ಪ್ರತಿದಿನ ಪುನರಾವರ್ತಿಸುತ್ತಾ ಹೋದರೆ ಅದು ಚಿಕ್ಕದಾಗಿದ್ದರೂ ನಿಮ್ಮ ಸುಪ್ತ ಮನಸ್ಸಿನಲ್ಲಿ, ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ನೆಲೆಸುತ್ತದೆ. ಆಗ ಅದನ್ನು ಮಾಡಲು ನೀವು ಯೋಚಿಸಬೇಕಾಗಿಲ್ಲ, ಅದು ತಾನಾಗಿಯೇ ಆಗುತ್ತದೆ. ನಾವೆಲ್ಲರೂ ಪರ್ವತವನ್ನು ಅಲುಗಾಡಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದೇವೆ. ಆದರೆ ಆ ಶಕ್ತಿಯನ್ನು ಜಾಗೃತಗೊಳಿಸಲು ಮೊದಲ ಹೆಜ್ಜೆ ಇಡುವುದು ಮುಖ್ಯ. ಆ ಮೊದಲ ಸುಲಭ ಸಣ್ಣ ಹೆಜ್ಜೆ. ಏಕೆಂದರೆ ನೀವು ಪ್ರಾರಂಭಿಸಿದಾಗ ಚಲನಶೀಲತೆ ಹುಟ್ಟುತ್ತದೆ, ಮತ್ತು ಚಲನಶೀಲತೆ ಯಾವಾಗಲೂ ಪರಿಪೂರ್ಣ ಸಮಯಕ್ಕಿಂತ ಹೆಚ್ಚು ಮುಖ್ಯ. ಗಮನಿಸಿದ್ದೀರಾ? ನಿಂತಿರುವ ಕಾರಿಗೆ ತಳ್ಳಲು ಮೊದಲ ಕೆಲವು ಸೆಕೆಂಡುಗಳು ಹೆಚ್ಚು ಶಕ್ತಿ ಬೇಕಾಗುತ್ತದೆ. ಆದರೆ ಅದು ಒಮ್ಮೆ ಚಲಿಸಲು ಪ್ರಾರಂಭಿಸಿದರೆ ಅದನ್ನು ನಿಲ್ಲಿಸುವುದು ಕಷ್ಟ. ನಮ್ಮ ಅಭ್ಯಾಸಗಳೂ ಹಾಗೆಯೇ. ಪ್ರಾರಂಭ ಕಷ್ಟಕರವೆಂದು ಅನಿಸುತ್ತದೆ, ಆದರೆ ಒಮ್ಮೆ ಹರಿವಿಗೆ ಬಂದ ಮೇಲೆ ಎಲ್ಲವೂ ಸುಲಭವೆಂದು ಅನಿಸುತ್ತದೆ. ಆದ್ದರಿಂದ ನೀವು ಯಾವುದೇ ಹೊಸ ಅಭ್ಯಾಸವನ್ನು ಮಾಡಬೇಕಿದ್ದರೆ ಅದನ್ನು ನಿಮಗೆ ತಡೆಯಲು ಸಾಧ್ಯವಾಗದಷ್ಟು ಸುಲಭವಾಗಿಸಿ. ಪ್ರಾರಂಭದಲ್ಲಿ ಸಣ್ಣದಾಗಿ ಮಾಡಿ, ಆದರೆ ಪ್ರತಿದಿನ ಮಾಡಿ. ಸ್ಥಿರತೆಯು ಸಣ್ಣ ಫಲಿತಾಂಶಗಳನ್ನು ದೊಡ್ಡ ಫಲಿತಾಂಶಗಳಾಗಿ ಬದಲಾಯಿಸುತ್ತದೆ. ಪ್ರತಿದಿನ ಸ್ವಲ್ಪ ಉತ್ತಮವಾಗಿ, ಪ್ರತಿದಿನ ಸ್ವಲ್ಪ ಮುಂದೆ. ಮತ್ತು ಒಂದು ದಿನ ನಿಮಗೆ ಅರಿವಾಗುತ್ತದೆ, ಹಿಂದೆ ಕಷ್ಟಕರವೆಂದು ಕಂಡ ಅಭ್ಯಾಸವು ಈಗ ನಿಮ್ಮ ಅಸ್ತಿತ್ವದ ಭಾಗವಾಗಿದೆ. ಏಕೆಂದರೆ ನಿಜವಾದ ಶಕ್ತಿ ದೊಡ್ಡ ಪ್ರಾರಂಭದಲ್ಲಿಲ್ಲ, ಆದರೆ ಯಾವುದೇ ಅಡೆತಡೆ ಇಲ್ಲದೆ, ಸುಸ್ತಾಗದೆ, ಭಯವಿಲ್ಲದೆ ಪದೇ ಪದೇ ಪುನರಾವರ್ತನೆಯಾಗುವ ಆ ಸಣ್ಣ ಹೆಜ್ಜೆಯಲ್ಲಿ ಅಡಗಿದೆ. ಮತ್ತು ಅದೇ ಸಣ್ಣ ಹೆಜ್ಜೆ ಒಂದು ದಿನ ನಿಮ್ಮನ್ನು ಯಾವಾಗಲೂ ನೀವು ತಲುಪಲು ಬಯಸಿದ ಸ್ಥಳಕ್ಕೆ ತಲುಪಿಸುತ್ತದೆ. ತೀರ್ಮಾನ: ಜೀವನವನ್ನು ಬದಲಾಯಿಸಲು ನಿಮಗೆ ಯಾವುದೇ ಮಾಂತ್ರಿಕ ಶಕ್ತಿ, ಯಾವುದೇ ಪವಾಡ ಅಥವಾ ಯಾವುದೇ ಪರಿಪೂರ್ಣ ಕ್ಷಣದ ಅಗತ್ಯವಿಲ್ಲ. ನಿಮಗೆ ಬೇಕಾಗಿರುವುದು ಕೇವಲ ಒಂದು ಸಣ್ಣ ಹೆಜ್ಜೆ. ಆ ಹೆಜ್ಜೆಯನ್ನು ನಾಳೆಯಿಂದಲ್ಲ, ಇಂದೇ ತೆಗೆದುಕೊಳ್ಳಬೇಕು. ಪ್ರತಿಯೊಂದು ಅಭ್ಯಾಸ, ಅದು ಓದುವುದಾಗಿರಲಿ, ಶ್ರಮಿಸುವುದಾಗಿರಲಿ ಅಥವಾ ನಿಮ್ಮನ್ನು ಉತ್ತಮಗೊಳಿಸುವುದಾಗಿರಲಿ, ಅದು ಒಂದು ಸಣ್ಣ, ಸುಲಭ ಪುನರಾವರ್ತಿಸಲು ಯೋಗ್ಯವಾದ ಕ್ರಿಯೆಯಿಂದ ಪ್ರಾರಂಭವಾಗುತ್ತದೆ. ಯಶಸ್ವಿ ಜನರು ಮತ್ತು ಇತರ ಜನರ ನಡುವಿನ ವ್ಯತ್ಯಾಸವು ಎಂದಿಗೂ ಗುರಿಗಳಲ್ಲಿರುವುದಿಲ್ಲ. ವ್ಯತ್ಯಾಸವಿರುವುದು ಅವರ ವ್ಯವಸ್ಥೆಗಳಲ್ಲಿ,
ಅವರ ಪರಿಸರದಲ್ಲಿ ಮತ್ತು ಅವರ ಗುರುತಿನಲ್ಲಿ. ಆ ಜನರು ತಮ್ಮ ಅಭ್ಯಾಸಗಳನ್ನು ವಿನ್ಯಾಸಗೊಳಿಸುತ್ತಾರೆ, ಅವುಗಳನ್ನು ಸುಲಭವಾಗಿಸುತ್ತಾರೆ, ಅವುಗಳು ಅವರ ಸ್ವಭಾವವಾಗುವವರೆಗೆ ಪದೇ ಪದೇ ಪುನರಾವರ್ತಿಸುತ್ತಾರೆ. ಪ್ರತಿಯೊಂದು ಉತ್ತಮ ಅಭ್ಯಾಸವು ಪ್ರಾರಂಭದಲ್ಲಿ ಚಿಕ್ಕದಾಗಿ ಕಾಣುತ್ತದೆ, ಆದರೆ ಅದರ ಪರಿಣಾಮವು ದೊಡ್ಡದಾಗಿರುತ್ತದೆ. ಒಂದು ದಿನದಲ್ಲಿ ಏನೂ ಬದಲಾಗುವುದಿಲ್ಲ, ಆದರೆ ಪ್ರತಿದಿನ ಸ್ವಲ್ಪ ಬದಲಾವಣೆ ಮಾಡುವುದರಿಂದ ಒಂದು ದಿನ ಎಲ್ಲವೂ ಬದಲಾಗುತ್ತದೆ. ಮತ್ತು ನಿಮ್ಮ ನಡವಳಿಕೆ, ನಿಮ್ಮ ಪರಿಸರ ಮತ್ತು ನಿಮ್ಮ ಆಲೋಚನೆಗಳನ್ನು ನೀವೇ ವಿನ್ಯಾಸಗೊಳಿಸಬಹುದು ಎಂದು ನಿಮಗೆ ಅರ್ಥವಾದಾಗ ನಿಮ್ಮ ಹಣೆಬರಹವನ್ನು ನೀವೇ ಬರೆಯಬಹುದು. ಏಕೆಂದರೆ ಕೊನೆಯಲ್ಲಿ ನಾವು ಪದೇ ಪದೇ ಏನು ಮಾಡುತ್ತೇವೆಯೋ ಅದೇ ನಾವಾಗುತ್ತೇವೆ. ಶ್ರೇಷ್ಠತೆ ಕೇವಲ ಒಂದು ಕ್ರಿಯೆಯಲ್ಲ, ಅದೊಂದು ಅಭ್ಯಾಸ. ಮತ್ತು ನೀವು ನಿಮ್ಮ ಅಭ್ಯಾಸಗಳನ್ನು ಬದಲಾಯಿಸಿದಾಗ ನಿಮ್ಮ ಜೀವನವು ತಾನಾಗಿಯೇ ಬದಲಾಗುತ್ತದೆ, ಶಾಂತವಾಗಿ, ಸ್ಥಿರವಾಗಿ ಮತ್ತು ತಡೆಯಲು ಸಾಧ್ಯವಾಗದ ರೀತಿಯಲ್ಲಿ. ಆದ್ದರಿಂದ ಸ್ನೇಹಿತರೆ, ಈಗ ನಿಮ್ಮ ಜೀವನದ ನಿಯಂತ್ರಣವನ್ನು ನಿಮ್ಮ ಕೈಗೆ ತೆಗೆದುಕೊಳ್ಳುವ ಸಮಯ. ಏಕೆಂದರೆ ಪ್ರತಿದಿನ ನಿಮಗೆ ಸ್ವಲ್ಪ ಉತ್ತಮರಾಗಲು, ಸ್ವಲ್ಪ ಮುಂದೆ ಸಾಗಲು ಮತ್ತು ನಿಮ್ಮ ಕನಸುಗಳಿಗೆ ಹತ್ತಿರವಾಗಲು ಒಂದು ಹೊಸ ಅವಕಾಶ ಸಿಗುತ್ತದೆ. ಮತ್ತು ಈ ಕಥೆಯು ನಿಮಗೆ ಮನಸ್ಸಿನ ಆಳಕ್ಕೆ ತಲುಪಿದ್ದರೆ, ಬದಲಾವಣೆ ಸಾಧ್ಯ ಎಂದು ನಿಮಗೆ ಅನಿಸಿದ್ದರೆ, ನೆನಪಿಡಿ, ಇದು ಕೇವಲ ಪ್ರಾರಂಭ. ಏಕೆಂದರೆ ಇದು ಕನ್ನಡ ಬುಕ್ಸ್ ನಾಲೆಡ್ಜ್. ಇಲ್ಲಿ ಪ್ರತಿಯೊಂದು ಪುಸ್ತಕವೂ ನಿಮಗೆ ಯೋಚಿಸಲು, ಅರ್ಥಮಾಡಿಕೊಳ್ಳಲು ಮತ್ತು ಬದಲಾಗಲು ಶಕ್ತಿಯನ್ನು ನೀಡುತ್ತದೆ. ಇಲ್ಲಿ ನಾವು ಕೇವಲ ಪುಸ್ತಕಗಳನ್ನು ಕೇಳುವುದಿಲ್ಲ, ನಾವು ಪ್ರತಿ ಪುಟದೊಂದಿಗೆ ನಮ್ಮನ್ನು ನಾವೇ ಹೊಸದಾಗಿ ನಿರ್ಮಿಸಿಕೊಳ್ಳುತ್ತೇವೆ. ಈಗ ಮುಂದಿನ ಅಧ್ಯಾಯಕ್ಕೆ ಸಿದ್ಧರಾಗಿ, ಏಕೆಂದರೆ ಮುಂದೆ ಬರಲಿರುವುದು ಕೇವಲ ಕಥೆಯಲ್ಲ, ಅದು ನಿಮ್ಮ ಹೊಸ ಪ್ರಾರಂಭ. ಹಾಗೆ ನಿಮಗೆ ಸಹಾಯ ಮಾಡಬೇಕು ಅಂತ ಅನಿಸಿದ್ದರೆ UPI ID ಮುಖಾಂತರ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಮಿತ್ರರೊಂದಿಗೆ ಶೇರ್ ಮಾಡಿ. ಇದೇ ತರಹದ ಲೈಫ್ ಚೇಂಜಿಂಗ್ ವಿಡಿಯೋಗಳಿಗಾಗಿ ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಬಿ ಪಾಸಿಟಿವ್ ಆ್ಯಂಡ್ ಸ್ಟೇ ಹ್ಯಾಪಿ. ಧನ್ಯವಾದಗಳು.